ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ಒನ್ ಶಾರ್ಟ್ ಗ್ರಾಮರ್ ವಿಡಿಯೋವನ್ನು ಮಾಡಿಕೊಟ್ಟಿದ್ದೇನೆ. ನಿಮ್ಮ ಪ್ರೀತಿ ಹೀಗೆ ಇರಲಿ. ದಯವಿಟ್ಟು ಕಮೆಂಟ್ ಮುಖಾಂತರ ಆಯಿತಾ ಥ್ಯಾಂಕ್ ಯು ಅಂತನಾದರೂ ಹಾಕಿದರೆ ಸಂತೋಷ ಆಗುತ್ತೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಪ್ರಥಮ PUCಗೆ ಇರುವಂತಹ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಎಲ್ಲ ಪಾಠಗಳನ್ನು ಇಲ್ಲಿ ಬರೆದಿದ್ದೇನೆ. ಟೋಟಲ್ ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್? ಟೋಟಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು 13 ಪಾಠಗಳು. ಆ 13ರಲ್ಲಿ ತಾವುಗಳು ಅಲ್ಲಿ 6 ನಮಗೆ ಪೋಯಮ್ಸ್ಗಳಿದ್ದಾವೆ. ಆ ಪೋಯಮ್ಸಿಗಾಗಿ ನಾನು ಸಪ್ರೇಟ್ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡಿ ಕೊಡ್ತೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಫಿಕ್ಸ್ ಕ್ವಶನ್ಸು ಯಾವುದೆಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾಯಿದ್ದೇವೆ, ಡಿಸ್ಕಸ್ ಮಾಡ್ತಾಯಿದ್ದೇವೆ ಹಾಗೂ ಡಿಸ್ಕ್ಲೋಸ್ ಮಾಡ್ತಾಯಿದ್ದೇವೆ. ಹಾಗಿದ್ರೆ ಕೇವಲ ಪಾಠಗಳ ಹೆಸರುಗಳನ್ನು ಇಲ್ಲಿ ಬರೆದಿದ್ದೇನೆ. ಯಾಕಂದರೆ ಬಹಳ ಜನಕ್ಕೆ ಪೋಯಮ್ಸ್ ಅಂದ್ರೆ ಇಷ್ಟ ಆಗಿರಲ್ಲ. ಹಾಗಾಗಿ ಸಪ್ರೇಟಾಗಿ ಒಂದು ಪ್ರೋಸ್ ಹಾಗೂ ಸಪ್ರೇಟಾಗಿ ಒಂದು ಪೋಯಿಟ್ರಿಯ ಮೇಲೆ ನಾನು ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಎನಿಹೌ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಮೊದಲನೆಯ ಪಾಠ ಆಗಿರುವಂತಹ ನಿಮಗೆ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಇದೆ. ಈ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಬಂದು ನಿಮಗೆಲ್ಲರಿಗೂ ಕೂಡ 1 ಮಾರ್ಕಿಗೆ ಒಂದು ಪ್ರಶ್ನೆ ಇರುತ್ತೆ ಹಾಗೂ 3 ಮಾರ್ಕು ಅಥವಾ 4 ಮಾರ್ಕಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ನಿಮಗೆ 4 ಮಾರ್ಕಲ್ಲೇ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಿದ್ರೆ ಯಾವ ಪ್ರಶ್ನೆಗಳು ಬರ್ಬೋದು ಅಂತ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ 1 ಮಾರ್ಕ್ಸ್ ಕ್ವಶನ್ಸನ್ನು ತಾವುಗಳು ನೋಡೋದಾದರೆ ಮೊದಲು ಮೇನ್ ಕ್ಯಾರೆಕ್ಟರ್ಸನ್ನು ತಾವುಗಳು ನೆನಪಿಟ್ಕೋಬೇಕು. ಅಲ್ಲಿ ಬರುವಂಥದ್ದು ಅದು ಮ್ಯಾನ್ ಆಗಿರುತ್ತೆ, ಇನ್ನೊಂದು ಎಲಿಫೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಫಾಕ್ಸ್ ಆಗಿರುತ್ತೆ ಹಾಗೂ ಹೇಳಿ ನೋಡೋಣ, ಇನ್ನೊಂದು ಲೆಪಾರ್ಡ್ ಆಗಿರುತ್ತೆ. ನೆಕ್ಸ್ಟು ಒಂದು ಲಯನ್ನು, ನೆಕ್ಸ್ಟು ರೈನೋಸರ್ಸ್. ಹಾಗಿದ್ರೆ ಈ ಇಷ್ಟು ಇಟ್ಕೊಂಡು ತಾವುಗಳು ಈಸಿಯಾಗಿ MCQಸ್ಗಳಿಗೂ ಕೂಡ ಬರೆಯಬಹುದಾಗಿದೆ. ಕ್ಲಿಯರ್ ಮೀಡಿಯರ್? ಹಾಗಿದ್ರೆ ಯಾವ ಪ್ರಶ್ನೆಗಳು ಈ ಒಂದು ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅಂತ ನೋಡಿ. ಈಗ ಹೂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಆನ್ ಎಲಿಫೆಂಟ್ ಅಂತ ಕೇಳಿದರೆ ಅದು ಮ್ಯಾನ್ ಅಂತ ಆನ್ಸರ್ ಆಗಿರುತ್ತೆ. MCQಸಲ್ಲಿ ಪದೇ ಪದೇ ಕೇಳಿರುವಂಥ ಮಾಡಲ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು. ನೆಕ್ಸ್ಟು ಹಾಗಿದ್ರೆ ಈ ಫಾಕ್ಸ್ ಅಂದರೆ ಯಾರು, ಈ ಲೆಪಾರ್ಡ್ ಅಂದರೆ ಯಾರು ಅಂತ ತಾವುಗಳು ತಿಳ್ಕೋಬೇಕಾದ್ರೆ ತಾವುಗಳು ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 3 ತಗೊಂಡ್ರೆ ಯಾಕೆ ಗೊತ್ತಾ, ನಿಮಗೆ ಸ್ವಲ್ಪ ಎವಿಡೆನ್ಸನ್ನು ತೋರಿಸ್ಬಿಟ್ರೆ ನೀವು ಕರೆಕ್ಟಾಗಿ ಎಕ್ಸಾಮಲ್ಲಿ ಬರೀಲಿ ಅಂತ. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಶ್ನೆ ಇದೆ. ಯಾವುದು ಅಂದರೆ ಯಾರು ಸೆಕ್ರೆಟ್ರಿ ಯಾರು ಅಂತ ಕೇಳಿದ್ದಾರೆ ಹಾಗೂ ಫಾಕ್ಸ್ ಏನಾಗ್ತಾನೆ ಅಂತ ಚೇರ್ಮನ್ ಆಗಿ ಅವನನ್ನು ನೇಮಕ ಮಾಡಲಾಗತ್ತೆ. ಕ್ಲಿಯರ್? ನೋಡಿ, ಪೇಜ್ ನಂಬರ್ 3 ತಗೊಂಡ್ರೆ ತಮಗೆಲ್ಲರಿಗೂ ಕೂಡ ಎಲ್ಲಿದೆ ಅಂದರೆ 5th ಲೈನಲ್ಲಿ 2nd ಪ್ಯಾರಾಗ್ರಾಫ್ ನೋಡಿ, ಫಾಕ್ಸ್ ಆ್ಯಕ್ಟ್ ಆ್ಯಸ್ ದಿ ಚೇರ್ಮ್ಯಾನ್ ಅಂತ ಇದೆ. ಈಗ ಎಕ್ಸಾಮಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದರೆ ನೋಡಿ, FC ಅಂತ ನೆನ್ಪಿಟ್ಕೊಳ್ಳಿ, LS ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. FC ಅಂದರೆ ಫಾಕ್ಸು ಚೇರ್ಮನ್ ಆಗ್ತಾನೆ, ಲೆಪಾರ್ಡು ಸೆಕ್ರೆಟ್ರಿ ಆಗತ್ತೆ ಅಂತ. ಕ್ಲಿಯರ್ ಅನಿಸುತ್ತೆ ಎಲ್ಲರಿಗೂ ಕೂಡ. ಹಾಗಿದ್ರೆ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ಯಾರು ಕಾಡಿನ ರಾಜ ಅಂತ, ಕಿಂಗ್ ಆಫ್ ದಿ ಜಂಗಲ್ ಯಾರು ಅಂತ ಕೇಳಿದರೆ ಅದಕ್ಕೆ ಲಯನ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಹೂ ಅಕ್ಯುಪೈಡ್ ದಿ ಫಸ್ಟ್ ಹಟ್ ಆಫ್ ದಿ ಮ್ಯಾನ್? ಯಾರು ಫಸ್ಟ್ ಹಟ್? ಯಾರು? ಎಲಿಫೆಂಟ್. ಸೆಕೆಂಡ್ ಹಟ್ ಯಾರು? ಸೆಕೆಂಡ್ ಹಟ್ ದಟ್ ಈಸ್ ರೈನೋಸರ್ಸ್ ಆಗಿರುತ್ತೆ. ಮೊದಲನೇ ಪಾಠ ಸ್ವಲ್ಪ ಮೆಲ್ಲಕ್ಕೆ ಹೋಗ್ತಾ ಇದ್ದೇನೆ, ನಂತರದಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ. ಉದ್ದೇಶ ಇಷ್ಟೇ, ಎಲ್ಲದೂ ಕೂಡ ಒಂದೇ ಒಂದು ಕಡೆ ಇದ್ದರೆ ನಿಮಗೆ ಈಸಿ ಆಗುತ್ತೆ ಅಂತ. ಎನಿಹೌ ತಾವುಗಳು ನೋಡ್ಬೋದು, ಫಾಕ್ಸ್ ಆ್ಯಕ್ಟ್ ಆಸ್ ಎ ಚೇರ್ಮನ್, ಲೆಪಾರ್ಡ್ ಆ್ಯಕ್ಟ್ ಆಸ್ ಎ ಸೆಕ್ರೆಟ್ರಿ, ಲಯನ್ ಆ್ಯಕ್ಟ್ ಆಸ್ ಎ ಕಿಂಗ್ ಆಫ್ ದಿ ಜಂಗಲ್, ರೈನೋಸರ್ಸ್ ಅಕ್ಯುಪೈಡ್ ದಿ ಸೆಕೆಂಡ್ ಹಟ್ ಆಫ್ ದಿ ಯಾರ್ದು? ಮ್ಯಾನ್ ಅಂತ. ನೆಕ್ಸ್ಟ್, ವೇ ಡಿಡ್ ದ ಮ್ಯಾನ್ ಬಿಲ್ಟ್ ಹಿಸ್ ಹಟ್ ಅಂತ ಭಾಳ ಸಲ ಕೇಳ್ತಾ ಇದ್ದಾರೆ. ಇದು ನಿಮ್ಮ MCQಸಲ್ಲೂ ಕೂಡ ಬರ್ತಾ ಇದೆ. ಅಟ್ ದಿ ಎಡ್ಜ್ ಆಫ್ ದಿ ಜಂಗಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಟ್ ದಿ ಎಡ್ಜ್ ಆಫ್ ದಿ ಜಂಗಲ್ ಅಂತ. ಇಲ್ಲಿಗೆ ನಮ್ಮ MCQಸ್ಗಳು 2 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲವೂ ಕೂಡ ಕವರ್ ಆಗಿದೆ. ಕ್ಲಿಯರ್ ಮೀಡಿಯರ್? ಹಾಗಿದ್ರೆ 3 ಮಾರ್ಕ್ 4 ಮಾರ್ಕಲ್ಲಿ ಈ ಪಾಠದಿಂದ ಏನು ಬರ್ಬೋದು ಅಂತ ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, 3 ಮಾರ್ಕಲ್ಲಿ ಏನು ಬರ್ಬೋದು ಅಂತ ನೋಡಿ. ಈಗ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಆಯಿತಾ, ಅಥವಾ 4 ಮಾರ್ಕ್, ನಾನು ಹೇಳಿದೆ ನಿಮಗೆ 3 ಅಥವಾ 4ಅಲ್ಲಿ 4ಅಲ್ಲೇ ಬರುವಂಥದ್ದು ಜಾಸ್ತಿ ಇದು. ಯಾಕಂದರೆ ಮಕ್ಕಳು ಭಾಳ ಇದನ್ನೇ ಓದಿರ್ತಾರೆ ಅಂತ. ಹಾಗಿದ್ರೆ 3 ಮಾರ್ಕಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದರೆ ಒಂದು ಟ್ರೂ ಸ್ಟೋರಿ ಇದೆ, ಟ್ರೂ ಸ್ಟೋರಿ, ಇನ್ನೊಂದು ಫಾಲ್ಸ್ ಸ್ಟೋರಿ ಇದೆ. ಇವೇ 2 ಪ್ರಶ್ನೆಗಳು ಫಿಕ್ಸು ಸರ್. ಇದರ ಜೊತೆಗೆ ಒಂದು ಹಾರ್ಟ್ ಕ್ವಶನ್ನು ಭಾಳ ಸಲ ಕೇಳ್ತಾ ಇರುವಂಥದ್ದು. ಹಾಗಿದ್ರೆ ಯಾವ ಪ್ರಶ್ನೆಗಳು ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ. ವಿತ್ ಆನ್ಸರ್ ತೋರಿಸ್ತಾ ಹೋಗ್ತೇನೆ, ಯಾಕಂದರೆ ಭಾಳ ಜನ ಹತ್ರ ಗೈಡ್ ಕೂಡ ಇರಲ್ಲ. ಹಾಗಿದ್ರೆ 3 ಮಾರ್ಕ್ ಅಥವಾ 4 ಮಾರ್ಕಲ್ಲಿ ಈ ಒಂದು ಪಾಠದಿಂದ ಯಾವ ಪ್ರಶ್ನೆಗಳು ಬರ್ತವೆ ಅಂತ. ಟ್ರೂ ಸ್ಟೋರಿ ಅಂದರೆ ನಿಮ್ಮ ಪೇಜ್ ನಂಬರ್ 2 ತಗೊಂಡ್ರೆ ನೀವು ಅದೇ ಆನ್ಸರ್ ಆಗಿರುತ್ತೆ. ಇದು 2 ರೀತಿ ಕ್ವಶನನ್ನು ಎಕ್ಸಾಮಲ್ಲಿ ಕೇಳ್ತಾ ಇದ್ದಾನೆ. ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ? ನೋಡಿ, ದ ಮ್ಯಾನ್ ಅಂತ ಕೇಳಿದರೆ
ನಿಜವಾದ ಸ್ಟೋರಿಯನ್ನು ಕೇಳಿದರೆ ತಾವುಗಳು ಬರೀಬೇಕಾಗಿರೋದು ಏನು ಅಂತ ಹೇಳಿದರೆ ಪೇಜ್ ನಂಬರ್ 2ನಲ್ಲಿದೆಯಲ್ವ ಅದನ್ನು ಆನ್ಸರು ಬರಿಬೇಕು. ಆದರೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಟ್ರೂ ಸ್ಟೋರಿ ಬರೀರಿ, ಫಾಲ್ಸ್ ಸ್ಟೋರಿ ಬರೀರಿ ಅಂತ ಅವನು ಕೇಳ್ತಾ ಇಲ್ಲ. ಹಾಗಿದ್ರೆ ಯಾವ ರೀತಿಯಾಗಿ ಕೇಳ್ತಾನೆ ಅಂದರೆ, ವೈ ಡಿಡ್ ದ ಕಿಂಗ್ ಆಫ್ ದಿ ಜಂಗಲ್ ಲಯನ್ ಅಪಾಯಿಂಟೆಡ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ವೈ ಡಿಡ್ ದ ಕಿಂಗ್ ಆಫ್ ದಿ ಜಂಗಲ್, ಯಾವ ಕಾರಣಕ್ಕಾಗಿ ಕಾಡಿನ ರಾಜ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸೆಟ್ ಮಾಡ್ತಾನೆ ಅಂತ ಕೇಳಿದರೆ ಅದು ಟ್ರೂ ಸ್ಟೋರಿ ಬರೀಬೇಕು. ನೋಡಿ, ಪೇಜ್ ನಂಬರ್ 2 ಓಪನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಎಲ್ಲರೂ ವಿದ್ಯಾರ್ಥಿಗಳೇ. ಆನ್ಸರು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಯಾವ ಕಾರಣಕ್ಕಾಗಿ ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಮ್ಯಾನ್ ಹೂ ಲೀಡ್ ಇನ್ ಎ ಜಂಗಲ್, ಆಯಿತಾ, ಈ ಬಿಲ್ಟ್ ಹೆಟ್ ಅಟ್ ದಿ ಎಡ್ಜ್ ಆಫ್ ದಿ ಜಂಗಲ್. ಎಲಿಫೆಂಟ್ ಕೇಮ್ ಆ್ಯಂಡ್ ರಿಕ್ವೆಸ್ಟೆಡ್. ಇದನ್ನು ಬರೀತೀರ ಎಲ್ಲರೂ ಕೂಡ, ಆಯಿತಾ. ಯಾರಿಗೆ ಎಕ್ಸ್ಪ್ಲನೇಷನ್ ಬೇಕೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಂಥ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಹಾಗಿದ್ರೆ ಈ ಕ್ವಶನ್ ಬರಲಿಲ್ಲ ಅಂದರೆ ಎಕ್ಸಾಮಲ್ಲಿ ನಿಮಗೆ ಬರುವಂಥದ್ದು ಅದು ಯಾವುದು ಅಂತ ಹೇಳಿದರೆ ಅದು ಫಾಲ್ಸ್ ಸ್ಟೋರಿ ಆಗಿರುತ್ತೆ. ಫಾಲ್ಸ್ ಸ್ಟೋರಿ ಅಂತ ಡೈರೆಕ್ಟಾಗಿ ಅವನು ಕೇಳಲ್ಲ ನಿಮಗೆ. ಇಲ್ಲಿ ಅವನು ಫಿಕ್ಸಿಸ್ ಸ್ಟೋರಿ ಅಂತ ಕೇಳ್ತಾನೆ, ಅಥವಾ ಏನಂತ ಕೇಳ್ತಾ ಇದ್ದಾನೆ ಅಂದರೆ 99% ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳು ಹೌ ಡಿಡ್ ದಿ ಎಲಿಫೆಂಟ್ ಜಸ್ಟಿಫೈ ಹಿಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ಅಂತ. ಯಾವ ರೀತಿಯಾಗಿ ಆನೆ ತಾನು ಕಬಳಿಸಿಕೊಂಡಂಥ ಹಟ್ಟನ್ನು ತನ್ನದೇ ಅಂತ ಪ್ರೂವ್ ಮಾಡುತ್ತೆ ಅಂತ. ಕ್ಲಿಯರ್ ಮೀಡಿಯರ್. ಜಸ್ಟಿಫೈ ಅಂದರೆ ಅರ್ಥ ಆಗುತ್ತಲ್ವ, ಸುಳ್ಳನ್ನು ಜಸ್ಟಿಫೈ ಮಾಡೋದು ಇದೇ ನಿಜ ಅಂತ. ಆ ರೀತಿಯಾಗಿ ಸುಳ್ಳು ಕಥೆಯನ್ನು ಅದೇ ನಿಜ ಕಥೆ ಅಂತ ಹೇಳಿಬಿಟ್ಟು ಏನು ಮಾಡುತ್ತೆ, ಜಸ್ಟಿಫೈ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಜಸ್ಟಿಫೈ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಈ ಪ್ರಶ್ನೆಗಳು ಇದ್ದಾವೆ, ಆಯಿತಾ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೇನೆ. ಯಾಕೆಂದರೆ ಪೇಜ್ ನಂಬರ್ 9 ಓಪನ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಪೇಜ್ ನಂಬರ್ 8 ಓಪನ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ ದಯವಿಟ್ಟು. ಈ ವಿಡಿಯೋ ನೋಡುವವರು ನೋಡಿ, ಸೆಕೆಂಡ್ ಮೇನ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 3, ಥರ್ಡ್ ಮೇನ್ ಕ್ವಶನ್ ನಂಬರ್ 3 ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದರೆ, ಪೀಸ್ ಈಸ್ ವೆರಿ ಕಾಸ್ಟ್ಲಿ ಬಟ್ ಇಟ್ ಈಸ್ ವೆರಿ ವರ್ತ್ ದಿ ಎಕ್ಸ್ಪೆನ್ಸ್ ಅಂತ. ಈ ಸಮಯದಲ್ಲಿ ಆ ಎಲ್ಲ ಪ್ರಶ್ನೆಗಳು ಓದುವಂಥದ್ದಲ್ಲ. ದಯವಿಟ್ಟು ಪೇಜ್ ನಂಬರ್ 8ರಲ್ಲಿ ಇರುವಂಥ ಸೆಕೆಂಡ್ ಮೇನ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 3 ಓದಿ. ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 3 ಸೆಕೆಂಡ್ ಮೇನ್. ಕ್ಲಿಯರ್ ಮೈ ಡಿಯರ್. ಸಾಕು ಅನಿಸುತ್ತೆ. ಈಗ ನಾವು ಸೆಕೆಂಡ್ ಚಾಪ್ಟರ್ ಕಡೆಗೆ ಮೂವ್ ಆಗೋಣ. ಫಸ್ಟ್ ಚಾಪ್ಟರ್ ಕಂಪ್ಲೀಟ್. ಯಾವುದಾಯಿತು? ಜೆಂಟ್ಲ್ಮೆನ್ ಆಫ್ ದಿ ಜಂಗಲ್. ಅಳಿಸ್ಬಿಡ್ತೀನಿ ಇಲ್ಲಿಂದ, ಬೋರ್ಡ್ ಮೇಲೆ ಆಗಿರುವಂಥದ್ದು ಅಳಿಸ್ಬಿಡೋಣ, ಆಯಿತಾ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ಇದೆ. ಅರೌಂಡ್ ಎ ಮೆಡಿಷನಲ್ ಕ್ರೀಪರಿಂದ ನಿಮಗೆ, ಆಯಿತಾ, 6 ಸ್ಟೋರೀಸ್ ಇದೆ. ಟೋಟಲ್ 6 ಸ್ಟೋರೀಸ್ಗಳಿದ್ದಾವೆ. ಭಾಳ ಜನ ಹತ್ತು ಬಿಡ್ತೀರಾ, ಯಾವ 6 ಸ್ಟೋರಿ ಹೆಂಗೆ ಸರ್ ಬರೆಯೋದು ಅಂತ, ಆಯಿತಾ. ಇಲ್ಲಿ ಪದೇ ಪದೇ ಕೇಳುತ್ತಿರುವಂತಹ ಪ್ರಶ್ನೆ ಅದು ಯಾವುದಾಗಿರುತ್ತೆ ಅಂದರೆ, ಕೃಷ್ಣ, KRISHNA. ಕೃಷ್ಣನಿಗೆ ಇದ್ದಂತಹ ರೋಗಗಳು ಯಾವುದು ಅಂತ, ಡಿಸೀಸಸ್. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಹಾಗೂ 1 ಮಾರ್ಕ್ ಕ್ವಶನ್ಸಲ್ಲಿ MCQಸಲ್ಲಿ ಕೇಳುತ್ತಿರುವಂಥ ಪ್ರಶ್ನೆ, ಕೃಷ್ಣನಿಗೆ ಇರುವಂತಹ ಕಾಯಿಲೆಗಳು ಯಾವುದು ಅಂತ ಹೇಳಿದರೆ ಅದು ಬಾಯ್ಲ್ಸ್ ಅಂತ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಹಾಗೂ ಪೈಲ್ಸ್ ಡಿಸೀಸ್. ಈ 2 ಕಾಯಿಲೆಗಳು ಅವನಿಗೆ ಇರುತ್ತವೆ. ಇದು ಬಹಳ ಸಲ ಕೇಳುತ್ತಿರುವಂತಹ ಪ್ರಶ್ನೆ ಆಗಿರುತ್ತೆ. ಕ್ಲಿಯರ್ ಮೀಡಿಯರ್. ಹಾಗೂ ಎಷ್ಟು ವರ್ಷಗಳ ಕಾಲ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಒಂದು ಪಾಠವನ್ನು ಬರೆದವರು, ಎಷ್ಟು ವರ್ಷಗಳ ಕಾಲ ಪೂರ್ಣಚಂದ್ರ ತೇಜಸ್ವಿ ಈ ಮೆಡಿಷನಲ್ ಕ್ರೀಪರ್ ಬಗ್ಗೆ ಅಧ್ಯಯನವನ್ನು ನಡೆಸಿದರು ಹಾಗೂ ತೆಗೆದುಕೊಂಡರು ಅಂತ ಕೇಳಿದರೆ 20 years ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್, ಈಗ 6 ಸ್ಟೋರಿಗಳಲ್ಲಿ ಯಾವ ಸ್ಟೋರಿ ನಿಮ್ಮ ಎಕ್ಸಾಮಿಗೆ ಬರ್ಬೋದು ಹಾಗೂ ಫಸ್ಟ್ 6 ಸ್ಟೋರಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಬಿಡೋಣ. ಈ 6 ಸ್ಟೋರಿಗಳಲ್ಲಿ ಮೊದಲನೆಯ ಸ್ಟೋರಿ ಬಂದು, ಇದನ್ನು ನಾವು ಏನಂತಿರೋ ತಗೊಳ್ಳು, ಮೆಡಿಷನಲ್ ಕ್ರೀಪರ್ ಸ್ಟೋರಿ ಅಂತ ಕರಿತೀವಿ. ಕ್ರೀಪರ್ ಸ್ಟೋರಿ ಅಂತ ಆ್ಯಕ್ಚುಲಿ, ಕ್ರೀಪರ್ ಸ್ಟೋರಿ. ಸೆಕೆಂಡ್ ಸ್ಟೋರಿ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಬ್ಯಾಂಬೋ ಸ್ಟೋರಿ ಅಂತ ಕರಿತೀವಿ, ಬ್ಯಾಂಬೋ. ಥರ್ಡ್ ಸ್ಟೋರಿ ಬಂದುಬಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಅದನ್ನು ಟೀತ್ ಸ್ಟೋರಿ ಅಂತ ಕರಿತೀವಿ, ರೈಟ್ ಸೈಡ್ ಆಫ್ ಈಸ್ ಟೀತ್ ಅಂತ. ಫೋರ್ತ್ ಸ್ಟೋರಿ ಬಂದುಬಿಟ್ಟು ನಾನ್ ವೆಜ್ ಸ್ಟೋರಿ ಅಂತ ಕರಿತೀವಿ, ನಾನ್ ವೆಜ್ ಹೇಳ್ಕೊಡ್ತೇನೆ. ಫಿಫ್ತ್ ಸ್ಟೋರಿ ಬಂದುಬಿಟ್ಟು ಎಲ್ಲರಿಗೂ ಕೂಡ ಅದು ಮಿಲ್ಕ್ ಸ್ಟೋರಿ ಅಂತ ಕರಿತೇವೆ. ಲಾಸ್ಟ್ ಸ್ಟೋರಿ ಬಂದುಬಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಕೃಷ್ಣನ ಸ್ಟೋರಿ ಅಂತ ಕರಿತೇವೆ. ಹಾಗಿದ್ರೆ ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆ ಯಾವುದಿದೆ? 1 2 3 4 5 6 6 ಸ್ಟೋರೀಸ್ಗಳಿದ್ದಾವೆ. ಈಗ ಓದಬೇಕಾ? ಈಗ ಓದಲಿಕ್ಕೆ ಯಾವುದೂ ಕೂಡ ಆಗಲ್ಲ. ಹಾಗಿದ್ರೆ ಈ 6 ಸ್ಟೋರಿಗಳಲ್ಲಿ ಬಹಳ ಚಾನ್ಸಸ್ ಇರುವಂಥದ್ದು ಎಕ್ಸಾಮಲ್ಲಿ ನಿಮಗೆ ಬರುವಂಥದ್ದು ಅದು ಕೃಷ್ಣನ ಸ್ಟೋರಿ ಒಂದು, ಹಾಗೂ ನಿಮ್ಮ ಈ 3 ಸ್ಟೋರಿಗಳು 100% ಈ 3 ಸ್ಟೋರಿಗಳಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಈ 3 ಸ್ಟೋರಿಗಳಿಂದನೇ ಒಂದು ಪ್ರಶ್ನೆ ಪಿಕ್ ಆಗಿ ಇರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನಿಮಗೆ 3 ಮಾರ್ಕಲ್ಲಿ 3 ಪ್ರಶ್ನೆಗಳು ಬಂದಿರ್ತವೆ, 3 ಕ್ವಶನ್ಸ್ ಅಪಿಯರ್ ಆಗ್ತವೆ. 4 ಮಾರ್ಕಲ್ಲಿ 4 ಕ್ವಶನ್ಸ್ ಅಪಿಯರ್ಸ್ ಆಗಿರ್ತವೆ. ಯಾವುದು? ಪಾಠಗಳಿಂದ, ನಿಮ್ಮ ಚಾಪ್ಟರ್ಸ್ಗಳಿಂದ. ನಾನೇನು ಪ್ರೋಸ್ ಸೆಕ್ಷನ್ ತೆಗೆದುಕೊಂಡಿದ್ದೀನಲ್ವ ಅಲ್ಲಿ ಟೋಟಲ್ ಔಟ್ ಆಫ್ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ 6 ಪ್ರಶ್ನೆಗಳಲ್ಲಿ
3 ಗದ್ಯ ಭಾಗದಿಂದ ಇರುತ್ತೆ ಹಾಗೂ 4 ಪ್ರಶ್ನೆಗಳು ನಿಮ್ಮ ಕ್ಲಿಯರ್ 4 ಮಾರ್ಕ್ ಕ್ವಶನ್ಸ್ಗಳಲ್ಲೂ ಕೂಡ 4 ಕ್ವಶನ್ಸು ಪ್ರೋ ಸೆಷನ್ನಿಂದ ಇರುತ್ತೆ. ಹಾಗಿದ್ರೆ 6 ಸ್ಟೋರೀಸಲ್ಲಿ ಕಲಿಯಬೇಕಾಗಿರುವಂಥದ್ದು, ಫೋಕಸ್ ಮಾಡಬೇಕಾಗಿರುವಂಥದ್ದು ಈ 3 ಕಥೆಗಳಿಗೆ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ 2 ಮಾರ್ಕ್ಸು ಹಾಗೂ 1 ಮಾರ್ಕ್ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಬನ್ನಿ, ಈಗ ಮೆಡಿಷನಲ್ ಕ್ರೀಪರ್ ಅಂತ ಫಸ್ಟ್ ಸ್ಟೋರಿನಲ್ಲಿ ನಿಮಗೆ ಎಕ್ಸಾಮಿಗೆ ಬಹಳ ಸಲ ಕೇಳ್ತಿರುವಂಥದ್ದು ಹೂ ಸೆಂಟ್ ಸನ್ನಪ್ಪ ಅಂತ. ನೋಡಿ, ಇಲ್ಲಿ ಕ್ಯಾರೆಕ್ಟರ್ ನೆನ್ಪಿಟ್ಕೊಳ್ಳಿ, ಒಂದು ಮಾರ, ಇನ್ನೊಂದು ಸನ್ನಪ್ಪ ಅಂತ, ಇಷ್ಟೇ. ಸೇಜ್ ಅಂತ ಒಂದು ಸ್ಟೋರಿ 1 ನೋಡಿ, ಈ 3 ಕ್ಯಾರೆಕ್ಟರ್ ಬರ್ತಾರೆ. ಯಾರು? ಮಾರ, ಸನ್ನಪ್ಪ, ಸೇಜ್ ಅಂತ. ಈ ಸ್ಟೋರಿ 1ನಲ್ಲಿ ನಿಮಗೆ ಸ್ಟೋರಿಯನ್ನು ಕಲಿಬೇಕು, ಎಲ್ಲಿದೆ ಅಂತ ಆನ್ಸರ್ ತೋರಿಸ್ಕೊಡ್ತೇನೆ. ಇಲ್ಲಿ ನಾನು 2 ಮಾರ್ಕ್ ಹಾಗೂ 1 ಮಾರ್ಕಿಗೆ ಫೋಕಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಮಾರ, ಹೂ ಸೆಂಟ್ ಸನ್ನಪ್ಪ ಟು ಬ್ರಿಂಗ್ ಅ ಕ್ರೀಪರ್ಸ್ ಅಂತ, ಬಂಡಲ್ ಆಫ್ ಕ್ರೀಪರ್ಸ್. ನೆನ್ಪಿಟ್ಕೊಳ್ಳಿ, ಕ್ರೀಪರ್, ಬರೇ ಕ್ರೀಪರನ್ನು ತರಲಿಕ್ಕೆ ಕಳಿಸಿದಂಥ ವ್ಯಕ್ತಿಯ ಹೆಸರೇನು ಅಂದರೆ ಮಾರ. ಕ್ಲಿಯರ್? ಹೂ ಬ್ರಾಟ್ ಮೆಡಿಷನಲ್ ಕ್ರೀಪರ್ ಫ್ರಮ್ ದ ಫಾರೆಸ್ಟ್ನಿಂದ ಬಂಡಲ್ ಆಫ್ ಕ್ರೀಪರನ್ನು ತಂದವರು ಅಥವಾ ಮೆಡಿಷನಲ್ ಕ್ರೀಪರನ್ನು ತಂದವರು ಯಾರು ಅಂತ ಕೇಳಿದರೆ ಸನ್ನಪ್ಪ ಅಂತ ಬರೀಬೇಕು. ನೆಕ್ಸ್ಟ್, ಆ ಮೆಡಿಷನಲ್ ಕ್ರೀಪರಿಗೆ ಶಾಪವನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಸೇಜ್ ಅಂತ ಬರೀಬೇಕು. 2 ಮಾರ್ಕ್ 1 ಮಾರ್ಕ್ ಎಲ್ಲ ಕವರ್ ಆಯಿತು. 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವಶನ್ಸು ನಿಮ್ಮ ಡಿಸ್ಪ್ಲೇ ಮೇಲೆ ರೆಡಿ ಇದೆ. ಹಾಗಿದ್ರೆ ಇದರ ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಕೊಡ್ತೇನೆ. ಯಾವುದು? 3 ಮಾರ್ಕ್ಸಿಗೆ ಈಗ ಬರೀಬೇಕಲ್ವ ನೀವು, ಅದು ನೋಡಿ. ಈ ಕ್ವಶನ್ ಪೇಜ್ ನಂಬರ್ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಇಲ್ಲ ಕಂಡ್ರೋ, ಬೇಜಾರಬೇಡಿ. ಎಸ್, ಪೇಜ್ ನಂಬರ್ 16 ನೋಡಿ, ಪೇಜ್ ನಂಬರ್ 16 ಕತೆ ಸ್ಟಾರ್ಟ್ ಆಗುತ್ತೆ. ಆನ್ಸರು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಗಿರುತ್ತೆ. ಇಷ್ಟೇ ಆನ್ಸರ್, ಮತ್ತೇನು ಜಾಸ್ತಿ ಇಲ್ಲ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಇಲ್ಲಿಂದ ಅಂತ ಹೇಳಿದರೆ ಇಲ್ಲಿ 3ನೇ ಲೈನು 4ನೇ ಲೈನಿಂದ ಆನ್ಸರ್ ಪ್ರಾರಂಭವಾಗಿ ಇಲ್ಲಿಗೆ ಮುಗಿದೋಗುತ್ತೆ. 99% ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರಲ್ಲ. ಆದರೆ ಒಂದು ಕ್ವಶನ್ ಪದೇ ಪದೇ ಕೇಳ್ತಾ ಇರ್ತಾರೆ. ಅದೇನು ಅಂತ ಹೇಳಿದರೆ, ವಾಟ್ ವಾಸ್ ದ ಕರ್ಸ್ ಗಿವನ್ ಟು ದಿ ಮೆಡಿಷನಲ್ ಕ್ರೀಪರ್ ಬೈ ದ ಸೇಜ್ ಅಂತ. ಆ ಪ್ರಶ್ನೆ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರ್ತಾರೆ, ಆಯಿತಾ? ವೆನ್ ಎವರ್ ಮಾರ ಸೀಸ್ ದಟ್ ಮೆಡಿಷನಲ್ ಕ್ರೀಪರ್ ವಾಟ್ ಹಿ ಡಿಡ್ ಅಂತ. ಏನು ಮಾಡ್ತಾ ಇರ್ತಾನೆ ಅಂತ, ಏನೂ ಇಲ್ಲ, ಹೋಗಿ ಕಟ್ ಹಾಕ್ತಾ ಇರ್ತಾನೆ ಅಷ್ಟೇ, ಆಯಿತಾ? ಆ ಎಲ್ಲ ಆನ್ಸರ್ಗಳಿಗೆ ಇದೇ ಒಂದು ಸ್ಟೋರಿಯ ಆನ್ಸರನ್ನು ಬರೀಬೇಕಾಗತ್ತೆ. ಕ್ಲಿಯರ್? ಇದು ಸ್ಟೋರಿ 1 ಕಂಪ್ಲೀಟ್ ಆಯ್ತು. ಈಗ ಕಂಪ್ಲೀಟ್ ಆಯಿತು. ಸ್ಟೋರಿ 2 ನೋಡೋಣ. ಬ್ಯಾಂಬೋ ಸ್ಟೋರಿ ಇದೆ. ಈ ಬ್ಯಾಂಬೋ ಸ್ಟೋರಿನಲ್ಲಿ MCQs ಏನು ಬರ್ಬೋದು, 2 ಮಾರ್ಕ್ಸ್ ಏನು ಬರ್ಬೋದು, 3 ಹಾಗೂ 4 ಮಾರ್ಕ್ಸ್ ಏನೆಲ್ಲ ಬರ್ಬೋದು ಅಂತ ನಾವು ಡಿಸ್ಕಸ್ ಮಾಡೋಣ. ಬ್ಯಾಂಬೋ ಸ್ಟೋರಿ ಬಂದುಬಿಟ್ಟು ಅದು ಕೂಡ ಮಾರಂದಾಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಆಯಿತಾ? ಒಬ್ಬ ಡಾಕ್ಟರ್ ಸ್ಟೋರಿ ಇದೆ ಇದರಲ್ಲಿ, ವೈಟ್ ಡಾಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ, ವೈಟ್ ಡಾಕ್ಟರ್ ಅಂತ. ಅದೇ ಸ್ಟೋರಿನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ ಅಷ್ಟೇ. ಈ ವೈಟ್ ಡಾಕ್ಟ್ರು ಎಲ್ಲಿರ್ತಾನೆ ಅಂದರೆ ಹುಲಿ ಹುಂದಾಲು ಅಂತ ನೆನ್ಪಿಟ್ಕೊಳ್ಳಿ. ಇಷ್ಟೇ ಸಾಕು ನಮಗೀಗ. ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಈ ವೈಟ್ ಡಾಕ್ಟರನ್ನು ನಾವು ಇಂಗ್ಲೀಷ್ ಮ್ಯಾನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ಮ್ಯಾನ್ ಅಂತ. ಹಾಗಿದ್ರೆ ಈ ಬ್ಯಾಂಬೋ ಸ್ಟೋರಿ 100% ಬರುತ್ತಿದೆ ಎಕ್ಸಾಮಿಗೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಬ್ಯಾಂಬೋ ಸ್ಟೋರಿ ಏನಾಗುತ್ತೆ ಅಂದರೆ, ಆಯಿತಾ, ಒನ್ಸ್ ಅಪಾನ್ ಎ ಟೈಮ್ ಮಾರ ಹಿ ವಾಸ್ ಕಟಿಂಗ್ ದ ಬ್ಯಾಂಬೋ ಶೂಟ್ಸನ್ನು ಕಟ್ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ, ಆಯಿತಾ, ಸ್ವಲ್ಪ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಪಾರ್ಟ್ ಕರೆಕ್ಟಾಗಿರುತ್ತೆ. ಹಾಗಾಗಿ ಓಕೆ, ವೆನ್ ಆಲ್ ದ ಪೀಪಲ್ ವಲ್ ಅಲಾರ್ಮ್ಡ್ ಅಂದರೆ ಎಚ್ಚೆತ್ಕೊಂತಾರೆ, ಬರ್ತಾರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾವ ಡಾಕ್ಟರ್ ಅಂತ ಕೇಳ್ತಾರೆ. ಯಾವ ಪ್ಲೇಸಲ್ಲಿ ಅಂತ ಕೇಳಿದರೆ ಹುಲಿ ಹುಂದಾಲು ಅಂತ ಬರೀಬೇಕು. ಯಾರ ಹತ್ರ ಕರ್ಕೊಂಡು ಹೋದರು ಅಂತ ಕೇಳಿದರೆ ವೈಟ್ ಡಾಕ್ಟರ್ ಅಂತ ಬರೀಬೇಕು. ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ನೆಕ್ಸ್ಟು ಸೇಮ್ ಪ್ಲೇಸಲ್ಲಿ ನೋಡಿ, ಸೇಮ್ ಪ್ಲೇಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕೇಳ್ತಾ ಇದೆ. ಅದೇನು ಅಂತ ಹೇಳಿದರೆ, ವಾಟ್ ಡಿಡ್ ದಿ ವೈಟ್ ಡಾಕ್ಟರ್ ಆಫರ್ಡ್ ಟು ಮಾರ. ನೋಡಿ, ಆ ಮೆಡಿಷನಲ್ ಕ್ರೀಪರನ್ನು ತೋರಿಸು ಮಾರ ಅಂತ ಹೇಳಿಬಿಟ್ಟು ಏನನ್ನು ಆಫರ್ ಆಗಿ ಕೊಡ್ತಾನೆ ಅಂತ ಹೇಳಿದರೆ ಹಿಸ್ ಎಸ್ಟೇಟ್ ಅಂತ ನೆನ್ಪಿಟ್ಕೊಳ್ಳಿ. ಎಸ್ಟೇಟ್, ಎಂಟೈರ್ ಎಸ್ಟೇಟ್, ಸಂಪೂರ್ಣದ ಎಸ್ಟೇಟನ್ನೇ ನಾನು ನಿನಗೆ ಕೊಡ್ತೀನಿ, ನನಗೆ ಆ ಮೆಡಿಷನಲ್ ಕ್ರೀಪರನ್ನು ತೋರಿಸು ಅಂತ ಕೇಳ್ತಾನೆ. ಇಷ್ಟು ಬಿಟ್ಟರೆ ಮತ್ತೇನು ಎಕ್ಸಾಮಲ್ಲಿ ಕೇಳ್ತಾ ಇಲ್ಲ ಇಲ್ಲಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬ್ಯಾಂಬೋ ಇದರ ಬಗ್ಗೆ ಎಲ್ಲ ಕ್ಲಿಯರ್ ಆಯಿತು ಅನಿಸುತ್ತೆ. ಇದರ ಆನ್ಸರು ತಗೊಳ್ಳು. ದಯವಿಟ್ಟು ಪೇಜ್ ನಂಬರ್ 18 ಓಪನ್ ಮಾಡ್ಕೊಂಡ್ರೆ ಪೇಜ್ ನಂಬರ್ 18 ಎಲ್ಲಿದೆ ಅಂತ ತೋರಿಸ್ತೀನಿ. 4 ಮಾರ್ಕ್ ಹಾಗೂ 3 ಮಾರ್ಕಲ್ಲಿ ಬರುವಂಥ ಇದು ಪ್ರಶ್ನೆ ಆಗಿರುತ್ತೆ. ಎಲ್ಲಿದೆ ಅಂದರೆ ಆನ್ಸರು ಪೇಜ್ ನಂಬರ್ 18 ತಗೊಳ್ಳಿ. 3rd ಪ್ಯಾರಾಗ್ರಾಫಿಂದ ಈ ಆನ್ಸರ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆದರೆ 3 ಮಾರ್ಕ್ಸಿಗೆ ಕೇಳಿದರೆ ಎಷ್ಟು ಸ್ಟೋರಿ ಸಾಕಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಭಾಳ ಈಸಿಯಾಗಿದೆ ನೋಡಿ. ಪೇಜ್ ನಂಬರು ಏನಂದರೆ ನಾನು 18, ಪೇಜ್ ನಂಬರ್ 18ನಲ್ಲಿ ಈ ಆನ್ಸರ್ ಇದೆ. ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಇಷ್ಟೇ ಆನ್ಸರ್, ಇದು ಮೇಲಿಂದಲ್ಲ, ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆಯಿತಾ, 3rd ಸ್ಟೋರಿಗೆ ಬರ್ತಾ ಇದ್ದೇವೆ. ಯಾರೂ ಕೂಡ ಬೇಜಾರಾಗ್ಬಿಟ್ರು, ವಿಡಿಯೋ ಲೆಂತಿ ಆಗುತ್ತಪ್ಪ.
ಥರ್ಡ್ ಸ್ಟೋರಿಗೆ ಬರ್ತಾ ಇದ್ದೇವೆ. 2 ಸ್ಟೋರಿ ಕಂಪ್ಲೀಟೆಡ್, ಇದು ಕೂಡ ಆಯಿತು. ಥರ್ಡ್ ಸ್ಟೋರಿ ಅದು ಟೀತ್ ಸ್ಟೋರಿ ಅಂತ ಕರಿತೀವಿ. ಪೂರ್ಣಚಂದ್ರ ತೇಜಸ್ವಿ ಅವರು ನೋಡಿ ಇಲ್ಲಿ ಮಾರ ಅಷ್ಟೇ, ಮತ್ತು ಯಾರೂ ಇಲ್ಲ ಕ್ಯಾರೆಕ್ಟ್ರು, ಪೂರ್ಣಚಂದ್ರ ತೇಜಸ್ವಿ ಅಂತ. ಪೂರ್ಣಚಂದ್ರ ತೇಜಸ್ವಿಯವರು ಮಾರನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಓ ಮಾರ, ವೈ ಡಿಡ್ ಆಯಿತಾ ಯು ಲೂಸ್ ಯುವರ್ ಓನ್ಲಿ ರೈಟ್ ಸೈಡ್ ಆಫ್ ಯುವರ್ ಟೀತ್ ಅಂತ. ಯಾವ ಕಾರಣಕ್ಕಾಗಿ ನೀನು ನಿನ್ನ ರೈಟ್ ಸೈಡ್ ಇರುವಂಥ ಹಲ್ಲುಗಳನ್ನು ಕಳೆದುಕೊಂಡಿದ್ದೀಯ, ಓನ್ಲಿ ರೈಟ್ ಸೈಡ್, ಯಾಕೆ ಅಂತ ಕೇಳಿದಾಗ ಮಾರ ನರೇಟೆಡ್ ಎ ಸ್ಟೋರಿ ಅಂತ. ಕ್ಲಿಯರ್ ಆಲ್ ಆಫ್ ಯು. ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಏನು ಕೂಡ ಕೇಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಯಾವ ಕಡೆಯ ಹಲ್ಲುಗಳು ಹೋತು ಅಂದರೆ ರೈಟ್ ಅಂತ ಬರೀಬೇಕು. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾ ಇಲ್ಲ. ಡೈರೆಕ್ಟಾಗಿ ನನ್ನ ಪ್ರಕಾರ ಈ ಕ್ವಶನ್ ಬರುವಂಥದ್ದು ನಿಮ್ಮ ಎಕ್ಸಾಮಿಗೆ 100% ಆಗಿರುತ್ತೆ. ಅದು ಟೀತಿನ ಸ್ಟೋರಿ ಆಗಿರುತ್ತೆ. ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಕೊಟ್ಬಿಡ್ತೇನೆ ಡೈರೆಕ್ಟಾಗಿ. 3 ಮಾರ್ಕ್ ಹಾಗೂ 4 ಮಾರ್ಕ್ ಕ್ವಶನಲ್ಲಿ ಮಾರ ಏನನ್ನು ಕ್ಯಾಚ್ ಮಾಡಲಿಕ್ಕೆ ಹೋಗಿರ್ತಾನೆ ಅಂತ ಕೇಳ್ಬೋದು, ಕೇಳಲ್ಲ 100%. ರ್ಯಾಬಿಟ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಆನ್ಸರ್ ಎಲ್ಲಿದೆ ಅಂದರೆ ಪೇಜ್ ನಂಬರ್ 19 ಓಪನ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಅದೇ ಇದಕ್ಕೆ ಆನ್ಸರ್ ಆಗಿರುತ್ತೆ. ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ದಿಸ್ ಈಸ್ ದ ಆನ್ಸರ್. ಇಲ್ಲಿ ಆದಮೇಲೆ ಇಲ್ಲಿ ಒಂದು 5 ಲೈನು ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಆನ್ಸರ್ ಸ್ಟಾರ್ಟ್ಸ್ ಫ್ರಮ್ ಪೇಜ್ ನಂಬರ್ 19. ಲಾಸ್ಟ್ ಪ್ಯಾರಾಗ್ರಾಫಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪೇಜ್ ನಂಬರ್ 20 ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್ ಅನಿಸುತ್ತೆ ಎಲ್ಲರಿಗೂ ಕೂಡ. ಈಗ ನಾವು ಯಾವ ಸ್ಟೋರಿನಲ್ಲಿದ್ದೀವಿ? ಸ್ಟೋರಿ 4 ನೋಡಿ, ಇದು ಕೂಡ ಆಯಿತು. ಈಗ ನಾನ್ ವೆಜ್ ಸ್ಟೋರಿ ನಿಜವಾಗಿಯೂ ಬರ್ತಾ ಇಲ್ಲ ಎಕ್ಸಾಮಿಗೆ, ಇಷ್ಟೇ ನೆನ್ಪಿಟ್ಕೊಳ್ಳಿ. ಬಾರ್ಕಿಂಗ್ ಡೀರ್ ಅಂತ ಮಾರ ಏನನ್ನು ಹಿಡಿಲಿಕ್ಕೆ ಹೋಗಿರ್ತಾನೆ ಅಂದರೆ ಬಾರ್ಕಿಂಗ್ ಡೀರ್. ಯಾರ ಜೊತೆ ಅಂತ ಕೇಳಿದರೆ ಫ್ರೆಂಡಿನ ಜೊತೆಯಲ್ಲಿ ಅಂತ. ಯಾರು ಅಡುಗೆ ಮಾಡ್ತಾ ಇರ್ತಾರೆ ಅಂದರೆ ಅವನ ಹೆಂಡತಿ ಅಂತ. ಇಲ್ಲಿಗೆ ಮಾರ ಸತ್ತೋಗ್ಬಿಡ್ತಾನೆ, ನೆನ್ಪಿಟ್ಕೊಳ್ಳಿ. 4 ಸ್ಟೋರಿ ಆದ ತಕ್ಷಣ ಮಾರನ ಕಾನ್ಸೆಪ್ಟ್ ಇಲ್ಲ, ಅದಕ್ಕೆ ಪೂರ್ತಿ ಅಳಿಸ್ತಾ ಇರೋದು. 4 ಸ್ಟೋರಿ ಆದ ತಕ್ಷಣ ಮಾರ ಈಗಾಗಲೇ ವಯಸ್ಸಾಗಿರುತ್ತೆ, ಸತ್ತೋಗಿರ್ತಾನೆ. ಈ 2 ಸ್ಟೋರಿಗಳಲ್ಲಿ ಯಾವುದೇ ಕಾರಣಕ್ಕೂ ಮಾರನನ್ನು ತಾವುಗಳು ತರುವ ಹಾಗೆ ಇರುವುದಿಲ್ಲ. ಕ್ಲಿಯರ್. ಇದು ಭಾಳ ಸಲ ಕೇಳ್ತಾ ಇಲ್ಲ, ಆದರೆ 1 ಮಾರ್ಕಲ್ಲಿ ಭಾಳ ಸಲ ಕೇಳ್ತಾ ಇದ್ದೇನೆ ಮಿಲ್ಕಿನ ಬಗ್ಗೆ ಏನು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ, ಈಗ ಇಲ್ಲಿ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೆ ಅಂತ ಹೇಳಿದರೆ ನಮ್ಮ ಚಂದ್ರು ಅಂತ ಒಬ್ಬರು ಬರ್ತಾರೆ. ಹೂ ವಾಸ್ ಚಂದ್ರು ಅಂತ ಕೇಳಿದರೆ ಪ್ಲ್ಯಾಂಟ್ ಪೆಥಾಲಜಿಸ್ಟ್ ಅಂತ ಬರೀರಿ, ಇಷ್ಟೇ, ಮತ್ತೇನೂ ಇಲ್ಲ. ನಂತರದಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೇನೆ, ಅದೇನು ಅಂತ ಹೇಳಿದರೆ ಮಿಲ್ಕಿಗೆ ಆ ಜ್ಯೂಸನ್ನು ಮಿಕ್ಸ್ ಮಾಡಿದಾಗ ಮಿಲ್ಕ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಅದಕ್ಕೆ ಸರಿಯಾದ ಉತ್ತರ ರಬ್ಬರಿ ಅಂತ. ಎಲ್ಲಿದೆ ಅಂತ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಪೇಜ್ ನಂಬರ್ 32 ಓಪನ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಪೇಜ್ ನಂಬರ್ 32 ಪೇಜ್ ನಂಬರ್ 22 ಪೇಜ್ ನಂಬರ್ 22ನಲ್ಲಿ ಈ ಮಿಲ್ಕ್ ಸ್ಟೋರಿ ಇದೆ. ದಿಸ್ ಈಸ್ ದ ಆನ್ಸರ್ ಫಾರ್ 3 and 4 ಮಾರ್ಕ್ಸ್. ಬರಲ್ಲ ಇದು, ಆದರೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಪೇಜ್ ನಂಬರ್ 22ರಲ್ಲಿ ತಮಗೆ ಸಂಪೂರ್ಣವಾಗಿ ಆನ್ಸರ್ ಇದೆ. ಹಾಗಿದ್ರೆ ಮಿಲ್ಕು ಯಾವ ಸ್ಟೇಟಿಗೆ ಚೇಂಜ್ ಆಗುತ್ತೆ ಅಂದರೆ ಫರ್ಮ್ ಆ್ಯಂಡ್ ರಬ್ರಿ ಅಂತ ಬರೀಬೇಕು ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. RUBBERY ಫರ್ಮ್ ಆ್ಯಂಡ್ ರಬ್ರಿ ಅಂತಲೇ ಬರಿಬೇಕಾಗತ್ತೆ. 2 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಎಕ್ಸ್ಪೆರಿಮೆಂಟು ಪೂರ್ಣಚಂದ್ರ ತೇಜಸ್ವಿ ಜೊತೆ ಮಾಡಿದವರು ಯಾರು ಅಂತ ಕೇಳಿದರೆ ಅವನ ಗೆಳೆಯ ಚಂದ್ರು ಆಗಿರ್ತಾನೆ. ಹೂವ ಚಂದ್ರು ಅಂತ ಕೇಳಿದರೆ ಪ್ಲ್ಯಾಂಟ್ ಪೆಥಾಲಜಿಸ್ಟ್ ಅಂತ ಬರೀರಿ. ಎಲ್ಲವೂ ಕೂಡ ಸ್ಪೆಲ್ಲಿಂಗ್ಸ್ ಇಲ್ಲಿ ರೆಡಿ ಇದೆ. ನೆಕ್ಸ್ಟ್ ನಾವು ಈಗ ಲಾಸ್ಟ್ ಸ್ಟೋರಿನಲ್ಲಿದ್ದೀವಿ, ಪೇಜ್ ನಂಬರ್ 23ನಲ್ಲಿದ್ದೀವಿ. 100% ನಿಮ್ಮ ಎಕ್ಸಾಮಿಗೆ ಬರುವಂಥ ಆ ಸ್ಟೋರಿ ಅಂತ ಅಂದುಕೊಂಡಿದ್ದೇವೆ. ಅದು ಯಾವುದು ಅಂತ ಹೇಳಿದರೆ ಕೃಷ್ಣನ ಸ್ಟೋರಿ ಅಂತ. ಕೃಷ್ಣ ಇದೇನಾದರೂ 2 ಮಾರ್ಕ್ಸಲ್ಲಿ ಕೇಳಿಬಿಟ್ರೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಆಯಿತಾ. ಇಲ್ಲಿ ಕ್ಯಾರೆಕ್ಟರ್ಸ್ ಯಾರೂ ಕೂಡ ಇಲ್ಲ, ಪೂರ್ಣಚಂದ್ರ ತೇಜಸ್ವಿ ಹಾಗೂ ಕೃಷ್ಣ ಆಗಿರ್ತಾರೆ. ಕೃಷ್ಣನಿಗೆ ಕ್ಯೂರ್ ಮಾಡಿದಂತಹ ಒಬ್ಬ ಮಲಯಾಳಿ ಸಾಧು ಆಗಿರ್ತಾನೆ, ಮಲಯಾಳಿ ಸಾಧು ಅಂತ. ಈ ಮಲಯಾಳಿ ಸಾಧುವನ್ನು ಎಲ್ಲರೂ ಕೂಡ ಗಾಡ್ ಮ್ಯಾನ್ ಅಂತ ಕರೀತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಗಾಡ್ ಮ್ಯಾನ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಮಲಯಾಳಿ ಸಾಧುವನ್ನು ಗಾಡ್ ಮ್ಯಾನ್ ಅಂತ ಕರೀತಾ ಇರ್ತಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಕೃಷ್ಣ ಇವನ ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಕೃಷ್ಣ ಒಬ್ಬ ಆಯಿತಾ ಫಾರ್ಮ್ ಹ್ಯಾಂಡ್ ಆಗಿರ್ತಾನೆ. ಆ ಕೆಲಸವನ್ನು ಬಿಟ್ಟು ಆಟೋ ಡ್ರೈವರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಕೃಷ್ಣನಿಗೆ 2 ಕಾಯಿಲೆ ಬಂದಿರುತ್ತೆ, ಅದು ಒಂದು ಬಾಯ್ಲ್ಸು, ಒಂದು ಪೈಲ್ಸ್. ಮೊದಲು ಬಂದಂಥ ಕಾಯಿಲೆ ಬಾಯ್ಲ್ಸ್ ಆಗಿರುತ್ತೆ. ಬಾಯ್ಲ್ಸ್ ಬಂದಾಗ ಕೃಷ್ಣ ಇವೆಂಟ್ ನಿಯರ್ ಮಲಯಾಳಿ ಸಾಧು ಹತ್ರ ಹೋಗಿರ್ತಾನೆ, ಅವನು ಕ್ಯೂರ್ ಮಾಡಿರ್ತಾನೆ. ಹಾಗಾಗಿ ಪೈಲ್ಸ್ ಬಂದಾಗೂ ಕೂಡ ಮತ್ತೆ ಮಲಯಾಳಿ ಸಾಧು ಹತ್ರ ಹೋಗ್ತಾನೆ, ಯಾಕಂದರೆ ಇಂಗ್ಲೀಷ್ ಡಾಕ್ಟ್ರು ಭಾಳ ದುಡ್ಡಾಗತ್ತೆ ಅಂತ ಹೇಳ್ತಾರೆ. ಕ್ಲಿಯರ್. ಇದೆಲ್ಲದೂ ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಎಕ್ಸಾಮಲ್ಲಿ ಕೇಳುತ್ತಿರುವಂಥದ್ದು ಇದು ಆನ್ಸರ್ ಎಲ್ಲಿದೆ ಅಂತ ತೋರಿಸ್ತೀನಿ. ಪೇಜ್ ನಂಬರ್ 23ನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಪೇಜ್ ನಂಬರ್ 23 ಆನ್ಸರ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಪ್ಯಾಸೇಜ್, ಆಯಿತಾ. ಪೇಜ್ ನಂಬರ್ 23ರಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಎಂಡ್ ಆಗುತ್ತೆ.
ಹಾಗಿದ್ರೆ ಎಕ್ಸಾಮಲ್ಲಿ ಕೇಳುತ್ತಿರುವಂಥದ್ದು ಏನು ಇಲ್ಲಿ ಅಂತ ನೋಡಿ. ಹೌ ಮೆನಿ ಡೇಸ್ ಡಿಡ್ ಇಟ್ ಟೇಕ್ ಅಂತ ನೋಡಿ, ಇಲ್ಲಿ ಎಲ್ಲಿದೆ, ವಿತಿನ್ 10 ಡೇಸ್. ಯಾವುದು ಬಾಯ್ಲ್ಸು ಟ್ರೀಟ್ ಆಗಿದ್ದು 10 ದಿನಗಳಲ್ಲಿ ಈ ಕಾಯಿಲೆ ಕ್ಯೂರ್ ಆಗುತ್ತೆ ಅವನಿಗೆ, ನೆನ್ಪಿಟ್ಕೊಳ್ಳಿ. ಹಾಗೂ ಇದು 5 ದಿನಗಳಲ್ಲಿ ಪೈಲ್ಸ್ ಕಾಯಿಲೆ ಕ್ಯೂರ್ ಆಗುತ್ತೆ. ದಿಸ್ ಈಸ್ ಎನಫ್ ಫ್ರಮ್ ದಿಸ್ ಚಾಪ್ಟರ್. ಈ ಪಾಠದಿಂದ ಇಷ್ಟು ಸಾಕು. ಚಾಪ್ಟರ್ 3 ಕೂಡ ಕಂಪ್ಲೀಟ್ ಆಯಿತು. ಈಗ ನಾವು ಓರೋ ಮನುಷ್ಯಮಲ್ಲಿ ಇದ್ದೀವಿ ನೋಡಿ ವಿದ್ಯಾರ್ಥಿಗಳೇ. 100% ಎರಡೇ ಪ್ರಶ್ನೆಗಳನ್ನು ಕೊಡ್ತೀನಿ, ಎರಡೇ ಕ್ವಶನ್ಸ್ ಕೊಡ್ತೀನಿ. ಎರಡು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಅದು ಯಾವುದು ಅಂತ ಹೇಳಿದರೆ ನೋಡಿ, ಈಗ ಯಾವುದು ಅಂತ ಹೇಳಿದರೆ ಆಯಿತಾ, ಕ್ವಶನ್ ನಂಬರ್ 1 ದಟ್ ಈಸ್ ಡಿಸ್ಕ್ರೈಬ್ ದಿ ಪ್ಲೇಸ್ ಆ್ಯಂಡ್ ದ ಪೀಪಲ್. ಪ್ಲೇಸ್ ಆ್ಯಂಡ್ ಪೀಪಲ್. ಇನ್ನೊಂದು ಎಂಬ್ಯಾರೆಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್. ಇದನ್ನು ನಾವು ಈವಿಲ್ ಅಂತಲೂ ಕೂಡ ಕರಿತೀವಿ, ಈವಿಲ್ ನೇಚರ್ ಆಫ್ ದಿ ಪೀಪಲ್ ಅಂತ. ಹಾಗಿದ್ದರೆ ಇದು ಎಲ್ಲಿದೆ ಅಂತ ಅದು ಕೂಡ ನಾನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ಬಿಡ್ತೇನೆ ಎಲ್ಲಿದೆ ಆನ್ಸರ್ಸ್ ಅಂತ. ಓರೋ ಮನುಷ್ಯಂ ಪಾಠದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು ಯಾವುದು ಅಂತ ಇಲ್ಲಿ ಕ್ಲಿಯರಾಗಿ ನಾನು ನಿಮಗೆ ಹೇಳ್ಬಿಡ್ತೇನೆ. 1 ಮಾರ್ಕ್ ಕ್ವಶನ್ಸ್ ಹಾಗೂ 2 ಮಾರ್ಕ್ಸ್ ಕ್ವಶನ್ಸು. ನರೇಟರು ಆಯಿತಾ ನೋಡಿ, ಈಗ ನರೇಟರ್ ಮನೆಯನ್ನು ಬಿಟ್ಟಾಗ ಏನನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ. ಈ ವೆಂಟ್ ವಿತ್ ವಾಟ್, ಹೌದಲ್ವಾ? ಇದು ನಿಮಗೆ ಕ್ವಶನು. ದಯವಿಟ್ಟು ಕಮೆಂಟ್ ಮುಖಾಂತರ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಅಂದರೆ ಆ ಉತ್ತರವನ್ನು ಕಳಿಸ್ಕೊಡ್ಬೇಕು. ಮನೆಯನ್ನು ಬಿಟ್ಟು ಹೋದಾಗ ಐ ವೆಂಟ್ ವಿತ್ ಮೈ ಎಂಪ್ಟಿ ಹ್ಯಾಂಡ್ ಅಂತ ಹೇಳ್ತಾನೆ. ಹಾಗಾದರೆ ಏನು ತಗೊಂಡು ಹೋಗ್ತಾನೆ ಅವನ ಜೊತೆಗೆ ಅಂತ. ಎಸ್, ಈಗ ನಾನು ಮೂವ್ ಆಗ್ತಾಯಿದ್ದೇನೆ ನೋಡಿ. ಒಂದು ಮರ್ಸಿ ಅಂತ ನೆನ್ಪಿಟ್ಕೊಳ್ಳಿ, ಮರ್ಡರ್ ಅಂತ ನೆನ್ಪಿಟ್ಕೊಳ್ಳಿ. 14 ರೂಪೀಸ್ 11 ರೂಪೀಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆಯಿತಾ. 5 ಅಂತ ಒಂದು ನಂಬರು, ಇದು ವ್ಯಾಲೆಟ್ಸು. ಕ್ಲಿಯರ್? ನೆಕ್ಸ್ಟು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರುವಂಥ ಒಂದು ಪ್ರಶ್ನೆಯಲ್ಲಿ ಯಾವುದು ಅಂತ ಹೇಳಿದರೆ ಏನಂತೀರ ಸ್ಟ್ರೇಂಜರ್ ಅಂತ, STRANGER. ಕ್ಲಿಯರ್? 1 ಮಾರ್ಕ್ 2 ಮಾರ್ಕ್ ಎಲ್ಲವೂ ಕೂಡ ಇಲ್ಲೇ ಕವರ್ ಮಾಡಿಬಿಟ್ಟೆ ನಾನು. ಈಗ ನೋಡಿ, ಈಗ ದ ವಿಲೇಜ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸರ್ ಎಲ್ಲರೂ ಕೂಡ. ಕ್ವಾಲಿಟಿ ಆಫ್ ಮರ್ಸಿ ಯಾರ ಹತ್ರ ಇರಲಿಲ್ಲ ಅಂತ ಪದೇ ಕೇಳ್ತಾ ಇದ್ದೇನೆ. ಆ ಊರಿನ ಜನರಲ್ಲಿ ಮರ್ಸಿ ಅನ್ನುವಂಥದ್ದೇ ಇರಲಿಲ್ಲ ಅಂತ, ಆ ಕ್ವಾಲಿಟಿನೇ ಇರಲಿಲ್ಲ ಅಂತ. ಕ್ಲಿಯರ್? ಮರ್ಡರ್ ಅಂತ ಇದೆ. ಓಕೆ, ದುಡ್ಡಿಗಾಗಿ ಏನನ್ನು ಅಲ್ಲಿನ ಜನರು ಮಾಡಲಿಕ್ಕೆ ಹೇಸದವರು ಅಂತ. ದೇ ವೋಂಟ್ ಹೆಸಿಟೇಟ್ ಟು ಕಮಿಟ್ ಮರ್ಡರ್ ಅಂತ, ಓನ್ಲಿ ಫಾರ್ ದಿ ಸೇಕ್ ಆಫ್ ಮನಿ ಅಂತ. ದುಡ್ಡಿಗಾಗಿ ಕೊಲೆ ಕೂಡ ಮಾಡ್ತಾಯಿದ್ರು ಅವರು ಅಂತ. ನರೇಟರು ಲೈಫ್ ಸೇವಿಂಗ್ ಅಮೌಂಟ್ ಎಷ್ಟು ಅಂದರೆ 14 ಅಂತ ನೆನ್ಪಿಟ್ಕೊಳ್ಳಿ. 14 ರೂಪೀಸ್ ಯಾವುದು ಲೈಫ್ ಸೇವಿಂಗ್ ಅಮೌಂಟ್. ವೈಕಮ್ ಮೊಹಮ್ಮದ್ ಬಶೀರ್ ಹತ್ರ 14 ರೂಪಾಯಿ ದುಡ್ದಿರ್ತಾರೆ. ಹೋಟೆಲಲ್ಲಿ ಬಿಲ್ ಬಂದಿದ್ದು ಎಷ್ಟು ಅಂತ ಕೇಳಿದರೆ 11 ಆನಾಸ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಕೊನೆಯ ಭಾಗದಲ್ಲಿ ನರೇಟರು ಸ್ಟ್ರೇಂಜರಿನ ಪಾಕೆಟಲ್ಲಿ ಎಷ್ಟು ವ್ಯಾಲೆಟ್ಸನ್ನು ನೋಡ್ತಾರೆ ಕೈಯಲ್ಲಿ ಅಂತ ಹೇಳಿದರೆ ಅದು 5 ಆಗಿರುತ್ತೆ. 5 ವ್ಯಾಲೆಟ್ಸ್. ಕ್ಲಿಯರ್? ಹಾಗಿದ್ರೆ ನರೇಟರನ್ನು ಹ್ಯುಮಿಲಿಯೇಷನ್ ಆಗುವ ಸಮಯದಲ್ಲಿ ಅಥವಾ ಬಟ್ಟೆನೆಲ್ಲ ಬಿಚ್ಚಿಕೊಂಡಾಗ ನರೇಟರಿಗೆ ಹೆಲ್ಪ್ ಮಾಡಿದವರು ಯಾರು ಅಂತ ಕೇಳಿದರೆ ಅದು ಸ್ಟ್ರೇಂಜರ್ ಆಗಿರ್ತಾನೆ. ಕ್ಲಿಯರ್ ಮೈ ಡಿಯರ್? ಈಗ ನಾವು 1 ಮಾರ್ಕು ಕಂಪ್ಲೀಟ್ ಆಯಿತು, 2 ಮಾರ್ಕ್ ಕಂಪ್ಲೀಟ್ ಆಯಿತು, ಎಲ್ಲವೂ ಕೂಡ ಕಂಪ್ಲೀಟ್ ಆಯಿತು. ಇದರಲ್ಲಿ ಒಂದು ಬಿಟ್ಟೆ ನಾನು, ಯಾವ ಸಮಯದಲ್ಲಿ ನರೇಟರ್ ಹೇಳ್ತಾ ಇದ್ರು ಅಂತ ಕೇಳಿದರೆ ಅದು 4 PM ಅಂತ ಆನ್ಸರ್ ಆಗಿರುತ್ತೆ. ಏನು? 4 PM. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಅದು ಯಾವುದು ಅಂದರೆ 1500 ಅಂತ ಬರುತ್ತೆ. ಹೌ ಫಾರ್ ದ ಸಿಟಿ ವಾಸ್ ಫ್ರಮ್ ಹಿಸ್ ವಿಲೇಜ್ ಅಂತ. ನರೇಟರ್ ಊರಿನಿಂದ ಆ ಸಿಟಿ ಎಷ್ಟು ದೂರ ಇರುತ್ತೆ ಅಂತ ಕೇಳಿದರೆ 1500 ಮೈಲ್ಸ್ ಅಂತ ಬರೀಬೇಕು, MILES ಅಂತ. ಇಷ್ಟೇ, ಇದನ್ನು ಬಿಟ್ಟರೆ ಮತ್ತೇನು ಕೂಡ ಕೇಳ್ತಾ ಇಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ನಾವು 1 ಮಾರ್ಕ್ ಆಯಿತು, 2 ಮಾರ್ಕ್ಸ್ ಆಯಿತು. ಈಗ ಡೈರೆಕ್ಟಾಗಿ ಪಿಚ್ ಇಂಟು ದಿ 3 ಆ್ಯಂಡ್ 4 ಮಾರ್ಕ್ ಕ್ವಶನ್ಸಿನ ಬಗ್ಗೆ ಪಿಚ್ ಮಾಡೋಣ ಬನ್ನಿ. ಈಗ ನಾವು ಆಯಿತಾ, ಪ್ಲೇಸ್ ಆ್ಯಂಡ್ ಪೀಪಲ್ ಅಂತ ಕೇಳಿದರೆ ಡಿಸ್ಕ್ರೈಬ್ ದ ಪ್ಲೇಸ್ ಆ್ಯಂಡ್ ದ ಪೀಪಲ್ ಆಫ್ ದ ಬಿಗ್ ಸಿಟಿ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಎಲ್ಲಿದೆ ಅಂತ ಎಲ್ಲರಿಗೂ ಕೂಡ ತೋರಿಸ್ಕೊಟ್ಬಿಡ್ತೇನೆ. ಪೇಜ್ ನಂಬರ್ ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 31 ಮೈ ಡಿಯರ್ ಚಿಲ್ಡ್ರನ್. ಪೇಜ್ ನಂಬರ್ 31 ಓಪನ್ ಮಾಡ್ಕೊಂಡ್ರೆ ಇಷ್ಟೇ ಆನ್ಸರು. ಕರೆಕ್ಟಾಗಿ 3 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ನೋಡಿ, ಇದೇ ಆನ್ಸರು, ಇಷ್ಟೇ ಆನ್ಸರು, ಏನೂ ಇಲ್ಲ. ಮೊದಲು ಪ್ಲೇಸ್ ಬಗ್ಗೆ ಬರೀರಿ, ಆಮೇಲೆ ಪೀಪಲ್ ಬಗ್ಗೆ ಬರೆದ್ರೆ ಮುಗೀತು. ಭಾಳ ಈಸಿಯಾಗಿದೆ. ಆ್ಯಸ್ ಇಟ್ ಈಸ್ ಇಲ್ಲಿ ಹೇಗಿದೆ ಹಾಗೆ ಬರೀರಿ, ಭಾಳ ಈಸಿಯಾಗಿದೆ. ನೆಕ್ಸ್ಟು ಎಂಬ್ಯಾರೆಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ ಕೇಳಿದರೆ ಎಕ್ಸಾಮಲ್ಲಿ ಅದಕ್ಕೂ ಕೂಡ ಆನ್ಸರ್ ರೆಡಿ ಇದೆ. ಎಲ್ಲಿದೆ ಅಂದರೆ ಪೇಜ್ ನಂಬರು 32, 32. ಪೇಜ್ ನಂಬರ್ 32 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಒನ್ ಡೇ ನರೇಟರ್ ವೇಕಪ್
4 PM in the evening and he went to the crowded restaurant ಅಂತ ಇದೆಯಲ್ವ, ಅಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗಿ ಇಲ್ಲಿಗೆ ಮುಗಿಯುತ್ತೆ. ಏನು ಸರ್ ಇಷ್ಟು ದೊಡ್ಡ 1.5 ಪೇಜ್ ಆನ್ಸರ್ ಅಂತ? 4 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ನಿಮಗೆ ಪದೇ 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 ಬೇರೆ ರೀತಿಯಾಗಿ ಕ್ವಶನನ್ನು ಕೇಳ್ತಾ ಇದ್ದೇನೆ. ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಈಗ ಟಿಕ್ ಹಾಕೊಳ್ಳಿ. ನಾನು ಹೇಳುವಂಥ ಪ್ರಶ್ನೆಗಳು ಪೇಜ್ ನಂಬರ್ 37 ಮೈ ಡಿಯರ್ ಚಿಲ್ಡ್ರನ್. ಪೇಜ್ ನಂಬರ್ 37ರಲ್ಲಿ ಸೆಕೆಂಡ್ ಮೇನ್ ಫಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಪೀಪಲ್ ಇನ್ ದ ಪ್ಲೇಸ್ ಆಫ್ ದಿ ಬಿಗ್ ಸಿಟಿ ಅಂತ ಇದೆ. ಟಿಕ್ ಹಾಕೊಳ್ಳಿ. ಥರ್ಡ್ ಮೇನಲ್ಲಿ ಡು ಯು ಥಿಂಕ್ ದ ರೆಸ್ಟೋರೆಂಟ್ ಕೀಪರ್ ವಾಸ್ ಓವರ್ ರಿಯಾಕ್ಟಿಂಗ್ ವೆನ್ ದ ನರೇಟರ್ ಕುಡ್ ನಾಟ್ ಪೇ ದ ಬಿಲ್ ಅಂತ ಎಲ್ಲ ಇದೆ. ಅದಕ್ಕೂ ಕೂಡ ಇದೇ ಸ್ಟೋರಿ ಆಗಿರುತ್ತೆ ಆಯಿತಾ. ಗಿವನ್ ದ ಸೆಕೆಂಡ್ ಮೇನ್ ಕ್ವಶನ್, ಥರ್ಡ್ ಒನ್ ಗಿವ್ ಆನ್ ಅಕೌಂಟ್ ಆಫ್ ದಿ ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ. ಇದನ್ನು ಬಿಟ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಅದೇನು ಅಂತ ಹೇಳಿದರೆ, ದ ವರ್ಲ್ಡ್ ಈಸ್ ಫುಲ್ ಆಫ್ ಈವಿಲ್ ಅಂತ. ಈ ಪ್ರಪಂಚ ತುಂಬ ಎದರಿಂದ ತುಂಬಿದೆ ಅಂದರೆ ಕೆಟ್ಟ ವ್ಯಕ್ತಿಗಳಿಂದ ತುಂಬಿದೆ. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಫ್ರಮ್ ದಿ ಚಾಪ್ಟರ್ ಓವರ್ ಮನುಷ್ಯಂ ಅಂತ ಕೇಳ್ತಾನೆ. ಅದಕ್ಕೂ ಕೂಡ ಇದೇ ಆನ್ಸರ್ ಯಾವುದು? ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ. ಇವೆರಡೂ ಬಿಟ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಅದು ಸ್ಟ್ರೇಂಜರಿನ ಬಗ್ಗೆ ಆಗಿರುತ್ತೆ. ಸ್ಟ್ರೇಂಜರಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಆಯಿತಾ, ಹೇಗೆ ಬಂದು ಅವನು ಕಾಪಾಡ್ತಾನೆ, ನಂತರದಲ್ಲಿ ಏನಾಗುತ್ತೆ ಅಂತ. ಇದು 90% ಬರಲ್ಲ ಸರ್. ಇವೆರಡೇ ಪ್ರಶ್ನೆಗಳನ್ನು ರೆಡಿಯಾಗಿ ತಗೊಡು. ಎನಿಹೌ, ನಾವೀಗ ಓರ ಮನುಷ್ಯಂ ಕೂಡ ಕಂಪ್ಲೀಟ್ ಆಯಿತು. ಈಗ ನಾವು ಬಾಬರ್ ಅಲಿಯ ಕಡೆಗೆ ಹೋಗ್ತಾ ಇದ್ದೇವೆ. ಬಾಬರ್ ಅಲಿ ಪಾಠ ಬಹಳ ಜನಕ್ಕೆ ಬಹಳ ಅಂದರೆ ಬಹಳ ಡಿಫಿಕಲ್ಟ್ ಆಗಿದೆ. ಇದ್ರೆ ನೋ ಪ್ರಾಬ್ಲಮ್. ಇಲ್ಲಿ ಬರುವಂಥದ್ದು ನಮಗೆ ಒಂದು 9 ನಂಬರ್, ಒಂದು 16 ನಂಬರ್ ಆಗಿರುತ್ತೆ. ಅದ್ರ ಜೊತೆಗೆ 80 ಆಗಿರುತ್ತೆ, ಅದ್ರ ಜೊತೆಗೆ 800 ಕೂಡ ಆಗಿರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಾವು ಬರಿಬೋದು. ಕ್ಯಾರೆಕ್ಟರ್ಸಿಗೆ ನಾವು ಹೋದಾಗ ಇಲ್ಲಿ ನಸರುದ್ದೀನ್ ಶೇಖ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಬಾಬರ್ ಅಲಿ ಅಂತ ಪಾಠದ ಹೆಸರೇ ಅಲ್ವಾ, ಬಾಬರ್ ಅಲಿ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಯಾವುದು ಅಂತ ಹೇಳಿದರೆ, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ದಟ್ ಈಸ್ ಡಬರಿಟ ಭಟ್ಟಾಚಾರ್ ಅಂತ. ಡಬರಿಟ ಭಟ್ಟಾಚಾರ DB ಅಂತ. ಹಾಗೂ ಟುಳು ರಾಣಿ ಹಜ್ರಾ ಅಂತ. ಟುಳು ರಾಣಿ ಹಜ್ರಾ ಅಂತ. ಇಷ್ಟು ಇದ್ರೆ ಸಾಕು, ಆರಾಮಾಗಿ 2 ಮಾರ್ಕು 1 ಮಾರ್ಕ್ ಕ್ವಶನ್ಸ್ ಎಲ್ಲವೂ ಕೂಡ ಬರಿಬೋದು. ಈಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಬಾಬರ್ ಅಲಿ ಅಟ್ ದ ಏಜ್ ಆಫ್ 9 ಹಿ ಸ್ಟಾರ್ಟೆಡ್ ದಿ ಸ್ಕೂಲ್. ಕ್ಲಿಯರ್. ಅಟ್ ದ ಏಜ್ ಆಫ್ 16 ಹಿ ಬಿಕಮ್ ದಿ ಹೆಡ್ ಮಾಸ್ಟರ್. 16ನೇ ವಯಸ್ಸಲ್ಲಿ ಗಿನ್ನಿಸ್ ರೆಕಾರ್ಡಲ್ಲಿ ಹೆಸರು ಬರುತ್ತೆ. 16ನೇ ವಯಸ್ಸಲ್ಲೇ ಅವರು ಹೆಡ್ ಮಾಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. 80 ಅಂತ ಇದೆ. ಈ 80 ಜನರನ್ನು ಈ ಮೀನು ಮಾರುವವಳು ಹೂ ವಾಸ್ ಟುಳು ರಾಣಿ ಹಜ್ರಾ ಅಂತ ಕೇಳಿದರೆ ಫಿಶ್ ಮಾಂಗರ್ ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ. ಫಿಶ್ ಮಾಂಗರ್ ಅಂದರೆ ಮೀನನ್ನು ಮಾರುವವಳು, ಮೀನು ಆಯಿತಾ. ಈ ಟುಳು ರಾಣಿ ಹಜ್ರಾ 80 ಜನರಿಗೆ ತಂದು ಅಲ್ಲಿ ಸೇರಿಸಿರ್ತಾಳೆ. ಎದಕ್ಕೆ? ಸ್ಕೂಲಿಗೆ. ಕ್ಲಿಯರ್. ನೆಕ್ಸ್ಟ್ ಈ 800 ಅಂತ ಇದೆ ಬಾಬರ್ ಅಲಿ ಶಾಲೆಯಲ್ಲಿ ಇದ್ದಂತಹ ಮಕ್ಕಳು. ನೆಕ್ಸ್ಟು ನಸರುದ್ದೀನ್ ಶೇಖ್ ಅಂತ ಇದೆ. ಅವರ ತಂದೆಯ ಹೆಸರು ಏನು ಅಂತ ಕೇಳಿದರೆ ನಸರುದ್ದೀನ್ ಶೇಖ್ ಅಂತ ಬರಿಬೇಕು. ನಸರುದ್ದೀನ್ ಶೇಖು ಅವರು ಪ್ರೊಫೆಷ್ನಲ್ ಏನಾಗಿತ್ತು ಅಂದರೆ ಜೂಟ್ ಸೆಲ್ಲರ್ ಆಗಿದ್ದರು ಅಂತ ನೆನ್ಪಿಟ್ಕೊಳ್ಳಿ. ಹಿ ವಾಸ್ ಎ ಜೂಟ್ ಸೆಲ್ಲರ್ ಅಂತ, ಜೂಟ್ ಸೆಲ್ಲರ್. ನೆಕ್ಸ್ಟ್ ಬಾಬರ್ ಅಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಅದೇ ಯಾರು ಇವೆಲ್ಲ ಬರೀರಿ. ನೆಕ್ಸ್ಟ್ ಡಬರಿಟ ಭಟ್ಟಾಚಾರ್ ಅಂತ ಇದೆ. ಹೂ ವಾಸ್ ದಿ ಮೋಸ್ಟ್ ಎಜುಕೇಟೆಡ್, ದಿ ಬೆಸ್ಟ್ ಟೀಚರ್. ಬಹಳ ಓದಿದಂಥ ಒಬ್ಬ ಶಿಕ್ಷಕಿ ಅವರ ಶಾಲೆಯಲ್ಲಿ ಯಾರು ಆಗಿದ್ದರು ಅಂದರೆ ಡಬರಿಟ ಭಟ್ಟಾಚಾರ್ ಅಂತ ಬರಿಬೇಕು. ಇಲ್ಲಿಗೆ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ಕ್ಲಿಯರ್. ಹಾಗಿದ್ರೆ 2 ಮಾರ್ಕಲ್ಲಿ ಕೆಲವೊಮ್ಮೆ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೇನೆ. ರೈಟ್ ಅ ನೋಟ್ ಆನ್ ಟುಳು ರಾಣಿ ಹಜ್ರಾ ಅಂತ. ಇದಕ್ಕೆ ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಬಿಡ್ತೇನೆ ಮಕ್ಕಳೇ ಡೈರೆಕ್ಟಾಗಿಯೇ ಆಯಿತಾ. ಇದಕ್ಕೆ ಆನ್ಸರು ಪೇಜ್ ನಂಬರು 48 ಓಪನ್ ಮಾಡ್ಕೊಂಡ್ರೆ ತಾವುಗಳು ಇಷ್ಟೇ ಇಷ್ಟು ಆನ್ಸರ್ ಇದೆ ಅಲ್ವಾ, ಅದೇ ಟುಳು ರಾಣಿ ಹಜ್ರಾ ಬಗ್ಗೆ ಬರೀರಿ ಅಂದರೆ ಇಷ್ಟೇ ಇಷ್ಟು ಬರೀಬೇಕು. 5 ಲೈನ್ ಇದೆ, ಈಸಿಯಾಗಿ ಕಲಿಬೋದು. ನೆಕ್ಸ್ಟು ಭಾಳ ಸಲ ಕೇಳುತ್ತಿರುವಂತಹ ಪ್ರಶ್ನೆಗಳು ಯಾವುದು? ಹಾಗಿದ್ರೆ 3 ಮಾರ್ಕ್ಸು 4 ಮಾರ್ಕ್ಸು ಬಾಬರ್ ಅಲಿ ಪಾಠದಿಂದ ಅಂತ. ಭಾಳ ಜನಕ್ಕೆ ಈ ಪಾಠ ಡಿಫಿಕಲ್ಟ್ ಆದರೆ ದಯವಿಟ್ಟು ಬಿಟ್ಟಾಕ್ಬಿಡಿ. ಯಾಕೆಂದರೆ ಬಹಳ ಓನಾಗಿ ಬರೆಯುವಂಥ ಪ್ರಶ್ನೆಗಳು ಇಲ್ಲಿಂದ ಕೇಳ್ತಾ ಇದ್ದಾರೆ. ಇಲ್ಲಿ 2 ನೆನ್ಪಿಟ್ಕೋಬೇಕು ಆಯಿತಾ. 90% ಬರುವ ಸಾಧ್ಯತೆ ಯಾವುದು ಅಂದರೆ ಬಾಬರ್ ಅಲಿ ರೈಟ್ ನೋಟ್ ಆನ್ ಬಾಬರ್ ಅಲೀಸ್ ಸ್ಕೂಲ್. ಇದೇ ಪದೇ ಕೇಳ್ತಾ ಇರುವಂಥದ್ದು. ಬಾಬರ್ ಅಲಿ ಹ್ಯಾಸ್ ಟೇಕನ್ ದಿ ರೈಟ್ ಇನಿಷಿಯೇಟಿವ್ ಇನ್ ಹಿಸ್ ಅರ್ಲಿ ಏಜ್ ಅಂತ ಅದು ಕೂಡ ಕೇಳ್ತಾ ಇದ್ದೇನೆ. ಅದಕ್ಕೂ ಕೂಡ ಎಸ್ ಅಂತ ಹಾಕಿಬಿಟ್ಟು ಎಸ್ ಹಿ ಹ್ಯಾಸ್ ಟೇಕನ್ ದ ರೈಟ್ ಇನಿಷಿಯೇಟಿವ್ ಇನ್ ಹಿಸ್ ಅರ್ಲಿ ಏಜ್. ಏನು? ಟು ಗಿವ್ ದ ಫ್ರೀ ಎಜುಕೇಷನ್ ಟು ಎವ್ರಿ ಒನ್ ಅಂತ ಬರೀತೀರ ನೀವೆಲ್ಲರೂ ಕೂಡ. ಇದು ಭಾಳ ಸಲ ಕೇಳುತ್ತಿರುವಂಥ ಪ್ರಶ್ನೆ ಯಾವುದು ಅಂದರೆ ಬಾಬರ್ ಅಲಿಯ ಶಾಲೆ ಬಗ್ಗೆ ನೋಟನ್ನು ಬರೀರಿ ಅಂದರೆ ಅದರ ಬಗ್ಗೆ ಬರೀರಿ ಅಂತ. ಎಲ್ಲಿದೆ ಅಂತ ಆನ್ಸರ್ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪೇಜ್ ನಂಬರ್ ಮೈ ಡಿಯರ್ ಚಿಲ್ಡ್ರನ್ 47 ನೋಡಿ. ಪೇಜ್ ನಂಬರ್ 47 ಓಪನ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಆನಂದ ಶಿಕ್ಷಾ ನಿಕೇತನ ಅಂತ ಇದೆ. ಆನಂದ ಶಿಕ್ಷಾ ನಿಕೇತನ ಅಂದರೆ ಬಾಬರ್ ಅಲಿಯ ಶಾಲೆಯ ಹೆಸರು, ಸ್ಕೂಲಿನ ಹೆಸರಾಗಿರುತ್ತೆ. ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್.
ಇದು ಬಾಬರಲಿಯ ಶಾಲೆ ಬಗ್ಗೆ ಬರಿಬೇಕಾಗಿರುವಂತಹ ಒಂದು ಪ್ರಶ್ನೆ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ದಯವಿಟ್ಟು ಈ ಪಾಠವನ್ನು ಸ್ಕಿಪ್ ಮಾಡುವವರು ಸ್ಕಿಪ್ ಮಾಡಿಕೊಳ್ಳಬಹುದಾಗಿದೆ. ಬಾಬರಲಿ ಮುಗೀತು. ವಾಚ್ಮ್ಯಾನ್ ಆಫ್ ದಿ ಲೇಕ್. ವಾಚ್ಮ್ಯಾನ್ ಆಫ್ ದಿ ಲೇಕು ಪಾಠ ಕುಂತು ಕೇಳಿದವರಿಗೆ ಮಾತ್ರ ಅರ್ಥ ಆಗುವಂಥ ಒಂದು ಪಾಠ ಆಗಿರುತ್ತೆ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಆಯಿತಾ 3 ಪ್ರಶ್ನೆಗಳಿದ್ದಾವೆ ನೋಡಿ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಬಹಳ ಸಲ ಇದಾಗ್ತಾ ಇದ್ದೀರಾ ನೀವು. ಈ ಪಾಠದ್ದು ಸಂಪೂರ್ಣವಾಗಿ ಒಂದು ವಿಡಿಯೋನ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಾಪ್ಟರಲ್ಲಿ ಏನು ಬರುತ್ತೆ 2 ಮಾರ್ಕು 1 ಮಾರ್ಕು 3 ಮಾರ್ಕು 4 ಮಾರ್ಕು ಕಂಪ್ಲೀಟಾಗಿ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳ ಲೆಂತಿಯಾಗಿದೆ. ಯಾಕಂದರೆ ಇಲ್ಲಿ ಬರುವಂಥ ಕ್ಯಾರೆಕ್ಟ್ರು ಮತ್ತೆ ಮಾರನೇ ಆಗಿರ್ತಾನೆ. ಮಾರ ನೆನ್ಪಿಟ್ಕೊಳ್ಳಿ, ಒಂದು ಗಾಡೆಸಸ್ಸು, ಕ್ಲಿಯರ್, ಒಂದು ವಿಲೇಜ್ ಹೆಡ್ಮ್ಯಾನು, ಇನ್ನೊಂದು ಭೀಮ ಅಂತ, ಇನ್ನೊಬ್ಬ ಗಂಗಾ ಅಂತ ನೆನ್ಪಿಟ್ಕೊಳ್ಳಿ. ಇಷ್ಟು ಜನ ನೆನ್ಪಿಟ್ಕೋಬೇಕು. ಇನ್ನೊಂದು ಕಿಂಗ್ ಅಂತ, ಮುಗೀತು, ಮತ್ತು ಯಾರೂ ಬರೋಲ್ಲ ನೋಡಿ. ಈಗ ಒಬ್ಬ ವಿಲೇಜ್ ಹೆಡ್ಮ್ಯಾನು, ವಿಲೇಜ್ ಹೆಡ್ಮ್ಯಾನ್ ಮುಗೀತಲ್ವ, ಒಬ್ಬ ವಿಲೇಜರು. ಈಗ ನೋಡಿ ಮಾರ ಆಯಿತಾ. ಮಾರನಿಗೆ ಕೆಟ್ಟ ಕೊಳ್ಕದಾಗಿ ಬೈತಾ ಇರ್ತಾರೆ. ಬೈದವರು ಯಾರು ಅಂತ ಕೇಳಿದರೆ ಅದು ವಿಲೇಜ್ ಹೆಡ್ಮ್ಯಾನ್ ಅಂತ ಬರೀಬೇಕು. ಹೂ ಕಮ್ಯಾಂಡೆಡ್ ಮಾರ ಟು ಬಿಲ್ಟ್ ಎ ಟ್ಯಾಂಕ್. ಇಲ್ಲಿ ಟ್ಯಾಂಕು ಯಾವುದಕ್ಕೆ ಅಂತ ಹೇಳಿದರೆ ಒಂದು ರಿವರ್ ಇರುತ್ತೆ. ಅದು ಯಾವುದು ಆಗಿರುತ್ತೆ ಅಂದರೆ ಹೇಳಿದರೆ ಅದು ರಿವರ್ ವೇದ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಭಾಳ ಈಸಿ ಸ್ಟೋರಿಯನ್ನೇ ಹೇಳ್ತಾ ಇದ್ದೀನಿ ನೋಡಿ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಗಾಡೆಸಸ್ ಒಂದಿನ ನಮ್ಮ ಮಾರನ ಕನಸಿನಲ್ಲಿ ಬಂದ್ಬಿಟ್ಟು, ಮರ ನೀರು ವೇಸ್ಟ್ ಆಗ್ತಾಯಿದೆ ಕಣೋ, ಟ್ಯಾಂಕ್ ಕಟ್ಟಬೇಕದಕ್ಕೆ, ಹೋಗಿ ಕಿಂಗಿಗೆ ಹೇಳು ತಿಳಿಸು ಅಂತ ಹೇಳ್ತಾಳೆ. ವಿಲೇಜ್ ಹೆಡ್ಮ್ಯಾನ್ ಅದಕ್ಕೆ ಮಾರನಿಗೆ ಲುನಾಟಿಕ್ ಅಂತ ಬೈತಾನೆ, ರಿಚ್ ಡಾಗ್ ಅಂತ ಬೈತಾನೆ, ಬರೋದೆಲ್ಲ ಯೂಸ್ ಮಾಡಿ ವರ್ಡ್ಸು ಬೈತಾ ಇರ್ತಾನೆ. ನೆಕ್ಸ್ಟು ಮಾರನಿಗೆ ಜೈಲಿನಲ್ಲಿ ಹಾಕಿದರು ಯಾರು ಅಂತ ಕೇಳಿದರೆ ಒಬ್ಬ ರೋಡ್ ಮೆಂಡರ್ ಭೀಮಾ ಆಗಿರ್ತಾನೆ. ಕ್ಲಿಯರ್. ನೆಕ್ಸ್ಟು ಗಾಡೆಸಸ್ ಕಮೆಂಡ್ ಮಾಡ್ತಾಳೆ ಏನಂತ, ಎಷ್ಟು ಗಾಡೆಸಸ್ಸಿನ ಪ್ಲೇಥಿಂಗ್ ಯಾರು ಅಂತ ಕೇಳಿದರೆ ವೇದ ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಪ್ಲೇಥಿಂಗ್. ಪ್ಲೇಥಿಂಗ್ ಅಂದರೆ ಅರ್ಥ ಆಗುತ್ತಲ್ವ, ಆಟದ ವಸ್ತು ಯಾವುದು, ರಿವರ್ ವೇದ ಅಂತ. ನೆಕ್ಸ್ಟು ಹೂ ಬಿಲ್ಟ್ ಎ ಟ್ಯಾಂಕ್ ಅಂತ ಕೇಳಿದರೆ ಏನು, ಹೂ ಕಮ್ಯಾಂಡೆಡ್ ಟು ಬಿಲ್ಟ್ ಎ ಟ್ಯಾಂಕ್ ಅಂದರೆ ಗಾಡೆಸಸ್ ಅಂತ. ವಿಲೇಜ್ ಹೆಡ್ಮ್ಯಾನ್ ಗೊತ್ತಾಯಿತು, ಭೀಮಾ ಗೊತ್ತಾಯಿತು. ಗಂಗಾ ಯಾರು ಅಂದರೆ ಮಾರನ ಮಗ ಆಗಿರ್ತಾನೆ. ನೆನ್ಪಿಟ್ಕೊಳ್ಳಿ, ಮಾರಾಸ್ ಸನ್, ಮಾರನ ಮಗನ ಹೆಸರೇನು, ಗಂಗಾ ಆಗಿರುತ್ತೆ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಆಫ್ಟರ್ ದಿ ಡೆತ್ ಆಫ್ ದಿ ಮಾರ, ಆಫ್ಟರ್ ದಿ ಸ್ಯಾಕ್ರಿಫೈಸ್ ಆಫ್ ದಿ ಮಾರ ತನ್ನ ಜೀವವನ್ನು ಕೊಟ್ಟ ಮೇಲೆ, ತನ್ನ ತ್ಯಾಗ ಮಾಡಿದ ಮೇಲೆ ಅವನ ಸ್ಥಾನಕ್ಕೆ ಸೆಕೆಂಡ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಆಗಿ ಬರುವಂಥವ್ರು ಯಾರು ಅಂತ ಕೇಳಿದರೆ ಅದು ಗಂಗಾ ಆಗಿರ್ತಾನೆ. ಯಾಕೆಂದರೆ ಮಾರ ಹಿ ಹ್ಯಾಸ್ ಟೇಕನ್ ಪ್ರಾಮಿಸ್ ಫ್ರಮ್ ದ ಕಿಂಗ್ ಆಫ್ಟರ್ ಮೈ ಡೆತ್. ನನ್ನ ಹೋಲ್ ಜನ್ರೇಷನ್ನು ಏನಾಗ್ತಾ ಇರಬೇಕು, ವಾಚ್ಮ್ಯಾನ್ ಆಫ್ ದಿ ಲೇಕ್ ಆಗ್ತಾ ಇರಬೇಕು ಅಂತ. ಕ್ಲಿಯರ್. ಹಾಗಿದ್ರೆ ಇಲ್ಲಿ ನಿಮಗೆ 3 ಸ್ಟೋರಿಗಳು ಬರುತ್ತೆ. ಅದು ಯಾವುದು ಅಂತ ತೋರಿಸ್ಬಿಡ್ತಾನೆ, ಯಾಕಂದರೆ ಮುಗೀತು ಇಲ್ಲಿಗೆ ಸಂಪೂರ್ಣವಾಗಿ ಕತೆಗಳು. 3 ಸ್ಟೋರಿ ಇದೆ. ಒಂದು ಮಾರ ರಾಜನಿಗೆ ಹೇಳಿದ್ದು, ಇದು ಸ್ಟೋರಿ, ಫಸ್ಟ್ ಸ್ಟೋರಿ ಆಗಿರುತ್ತೆ. ಇನ್ನೊಂದು ಸ್ಟೋರಿ ಮಾರ ಮತ್ತು ರಾಜನಿಗೆ ಹೇಳ್ತಾನೆ, ಲಾಸ್ಟ್ ಸ್ಟೋರಿ. ಕ್ಲಿಯರ್. ಈಗ ನೋಡಿ, ಈಗ ಈ ಆನ್ಸರು ಗಾಡೆಸಸ್, ಕಮ್ಯಾಂಡ್ ಆಫ್ ದಿ ಗಾಡೆಸಸ್ ಟು ಮಾರ. ಇದು ಫಸ್ಟ್ ಸ್ಟೋರಿ. ಇದು ಚಿಕ್ಕ ಸ್ಟೋರಿ. ಇದೇನು ಅಂತ ಹೇಳಿದರೆ ಟ್ಯಾಂಕಿನ ಬಗ್ಗೆ ಸ್ಟೋರಿ ಆಗಿರುತ್ತೆ. ಒಂದು ಟ್ಯಾಂಕ್ ಕಟ್ರಪ್ಪ ನಮ್ಮ ಒಂದು ರಿವರ್ ವೇದೆಗೆ ಅಂತ ಈ ಸ್ಟೋರಿನಲ್ಲಿ. ಸೆಕೆಂಡ್ ಸ್ಟೋರಿನಲ್ಲಿ ಏನಾಗುತ್ತೆ ಅಂದರೆ ಮಾರ ರಾಜನ ರಾಜಧಾನಿಗೆ ಓಡೋಡಿ ಬರ್ತಾನೆ, ಪ್ಯಾಲೇಸಿಗೆ ಓಡೋಡಿ ಬಂದು, ಅದು ಸೀನ್ 5 ಆಗಿರುತ್ತೆ. ಟೋಟಲ್ ನೋಡಿ, ಅದಕ್ಕೆ ಹೇಳ್ತಿರುವಂಥದ್ದು ಟೋಟಲ್ ಸೀನ್ 5 ಇದ್ದಾವೆ. ಈ 4, 5 ಸೇರಿ 4, ಸೀನ್ 4ಅಲ್ಲಿ ಇರುವಂಥ ಆನ್ಸರ್ ಇದಾಗಿರುತ್ತೆ. ಇದು ಸೀನ್ 1. ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನೊಂದು ಆನ್ಸರ್ ಇದೆ, ಅದು ಯಾವುದು ಅಂತ ಹೇಳಿದರೆ ಇಂಪಾರ್ಟೆನ್ಸ್ ಆಫ್ ದಿ ಪ್ಲೇಸ್ ಅಂತ. ಆ ಪ್ಲೇಸಿನ ಪ್ರಾಮುಖ್ಯತೆಯನ್ನು ಬರೀರಿ ಅಂತ 3 ಆನ್ಸರ್ಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ನಿಮಗೆ ತೋರಿಸಿ ಕೊಡ್ತೇನೆ ಈಗ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ. ನೋಡಿ, ಸೀನ್ ಪಟ 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 ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಪೇಜ್ ನಂಬರ್ 65, ಪೇಜ್ ನಂಬರ್ 65ರಲ್ಲಿ ಪೇಜ್ ನಂಬರ್ 65 ಈ ಆನ್ಸರ್ ಇದೆ. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಪ್ಯಾರಾಗ್ರಾಫ್ ಈಸ್ ದ ಆನ್ಸರ್. ಇಲ್ಲಿ ಹನುಮಾನ್ ಸ್ಟೋರಿ ಇದೆ, ಲಕ್ಷ್ಮಣ ಸ್ಟೋರಿ, ಇಷ್ಟರಲ್ಲೇ ಬರುತ್ತೆ. ಅದು ಇಂಪಾರ್ಟೆನ್ಸ್ ಆಫ್ ದಿ ಪ್ಲೇಸ್. ಮಾರ ರಾಜನಿಗೆ ಹೇಳ್ತಾನೆ, ಈ ಪ್ಲೇಸು ಬಹಳ ಪವಿತ್ರವಾದದ್ದು ರೀ. ಆ ಪವಿತ್ರವಾದದ್ದನ್ನು ನಾವು ಸ್ಯಾಕ್ರೆಡ್ ಸ್ಪಾಟ್ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟು ಈ ಆನ್ಸರು ಯಾವುದು, ಮಾರ ಇದು ಬರುವ ಸಾಧ್ಯತೆ ಜಾಸ್ತಿ ಇದೆ, ಆದರೆ ಕೇಳಲ್ಲ, ಯಾಕಂದರೆ ಯಾವ ವಿದ್ಯಾರ್ಥಿಗಳು ಕೂಡ ಬರೆಯುವುದಿಲ್ಲ. ನೆಕ್ಸ್ಟು ಜನರಲ್ ಕ್ವಶನ್ ಭಾಳ ಬರುತ್ತೆ ಈ ಒಂದು ಪಾಠದಲ್ಲಿ. ನೋಡಿ, ಈಗ ಸೀನ್ 4 ಇದೆ ಅಲ್ವಾ, ಅದು ಸಂಪೂರ್ಣವಾದ ಆನ್ಸರು. ಸೀನ್ 4 3 ಪೇಜ್ ಇದೆ. 1, 2 ಇದಿಷ್ಟು ಆನ್ಸರು. ಇದು ಯಾವುದಕ್ಕಾಗಿರುತ್ತೆ ಅಂದರೆ
ಅದು ಇದಕ್ಕಾಗಿರುತ್ತೆ. ಅವತ್ತು ರಾತ್ರಿ ಏನಾಗುತ್ತೆ ಅಂದರೆ ಇದನ್ನು ಬರೀಬೇಕು. 90% ಇದು ಕೇಳಲ್ಲ ಸರ್, ಯಾಕಂದರೆ ಹುಡುಗರು ಬರೆಯುವುದಿಲ್ಲ. ಏನಿಹೋ ಈಗ ನಾವು ಫೆಡ್ರಿಕ್ ಡೋಗ್ಲಸಲ್ಲಿದ್ದೀವಿ. 100% ಫಿಕ್ಸ್ ಕ್ವಶನ್ ಕೊಡ್ತೀನಿ. ಎರಡರಲ್ಲಿ ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಫೆಡ್ರಿಕ್ ಡೋಗ್ಲಸ್ಸಿನ ಪಾಠ ನಾನು ಭಾಳ ಚೆನ್ನಾಗಿ ಮಾಡಿಬಿಟ್ಟು ನಿಮಗೆ ಅರ್ಥ ಮಾಡಿಸಿದ್ದೇನೆ. ಫೆಡ್ರಿಕ್ ಡೋಗ್ಲಸಲ್ಲಿ ತಾವುಗಳು ಕಲಿಬೇಕಾಗಿರುವಂಥದ್ದು ಏನು ಅಂತ ಈಗ ನೋಡ್ತಾ ಹೋಗೋಣ. ಫೆಡ್ರಿಕ್ ಡೋಗ್ಲಸ್ಸಿನ ತಾಯಿಯ ಹೆಸರನ್ನು ಕಲಿಬೇಕು ತಾವುಗಳು, ಆಯಿತಾ. ಅವನ ತಂದೆ ಹೆಸರನ್ನು ಕಲಿಬೇಕು. ವಾಸ್ ಈಸ್ ಫಾದರ್ ಅಂತ. ಫೆಡ್ರಿಕ್ ಡೋಗ್ಲಸ್ಸು ವೆನ್ ಡಿಡ್ ಹಿ ಲಾಸ್ಟ್ ಹಿಸ್ ಮದರ್ ಅಂತ, ಲಾಸ್ಟ್ ಹಿಸ್ ಮದರ್ ಯಾವಾಗ ಕಳ್ಕೊತಾನೆ ಅಂತ ಕರಿಬೇಕು. ಕ್ಲಿಯರ್? ಇಷ್ಟು ಕಲಿತ್ರೆ ಸಾಕು. ಇನ್ನೊಂದು ಇಷ್ಟು ಸಾಕು ಅನಿಸುತ್ತೆ. ಅವನ ಅಮ್ಮನ ಹೆಸರು ಹ್ಯಾರೆಟ್ ಬೆಲಿ ಅಂತ, HB ಅಂತ ನೆನ್ಪಿಟ್ಕೊಳ್ಳಿ. ತಂದೆ ಯಾರು ಅಂದರೆ ವೈಟ್ ಮಾಸ್ಟರ್ ಅಂತ ಡಬಲ್ ರಿಲೇಷನ್ ಇರುತ್ತೆ, ಆಯಿತಾ. ಅನೈತಿಕ ಸಂಬಂಧದಿಂದ ಹುಟ್ಟಿದಂಥ ಒಬ್ಬ ಮಗುವಾಗಿರ್ತಾನೆ ಫೆಡ್ರಿಕ್ ಡೋಗ್ಲಸ್, ಆಯಿತಾ. ಇಲ್ಲಿ ಮೊಲ್ಯಾಟೋ ಅಂತ ಒಂದು ವರ್ಡ್ ಬರ್ತಾ ಇದೆ. ಮೊಲ್ಯಾಟೋ ಅಂತ ಯಾರು ಅಂತ ಕೇಳಿದರೆ ಇಲ್ಲಿಗಲ್ ರಿಲೇಷನ್ಶಿಪ್ಪಲ್ಲಿ ಹುಟ್ಟಿ ಬಂದಂಥ ಒಂದು ಬಿಳಿ ಹಾಗೂ ಒಂದು ಕರಿ ಅಂತ, ಆಯಿತಾ. ಲಾಸ್ಟ್ ಏನಿದು ಹಿಸ್ ಮದರ್ ಅಂತ, ಯಾವಾಗ ಅಂತ. ಹಾಗಿದ್ರೆ ಇಲ್ಲಿ 3 ಮಾರ್ಕ್ ಹಾಗೂ 4 ಮಾರ್ಕ್ಸ್ ಕ್ವಶನ್ಸು ಏನು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮದರಿನ ಬಗ್ಗೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕ್ವಶನ್ ಇರುತ್ತೆ. ಮದರ್, ಇದರ ಆನ್ಸರ್ ಎಲ್ಲಿದೆ ಅಂತ ತೋರಿಸ್ತೇನೆ, ಆಯಿತಾ ಮಕ್ಕಳೇ. ಡೈರೆಕ್ಟಾಗಿ ಡೀಲ್ ಮಾಡೋಣ. ಏನು ಮದರ್ ಅಂತ ಕಾಣ್ತು ಫೆಡ್ರಿಕ್ ಡೋಗ್ಲಸ್ ಪಾಠದಿಂದ. ಪೇಜ್ ನಂಬರ್ 90 ಓಪನ್ ಮಾಡ್ಕೊಂಡ್ರೆ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, 100% ಹೀಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ರೀತಿಯಾಗಿ ಬರೀರಿ. ನಾನು ಈಗಾಗಲೇ ಪ್ರತಿಯೊಂದು ಪಾಠದ ಕ್ವಶನ್ ಆನ್ಸರ್ಸನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಮದರಿನ ಬಗ್ಗೆ ಕೇಳಿದರೆ ತಾಯಿಯ ಬಗ್ಗೆ 100% ಇದೇ ಆನ್ಸರನ್ನು ತಾವುಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೀಬೇಕು. 3 ಅಥವಾ 4 ಮಾರ್ಕ್ಸಿಗೆ ಇದು ಬಂದೇ ಬರುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ಆರ್ ದಿ, ನೋಡಿ ಈಗ ತಾವುಗಳು ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪೇಜ್ ನಂಬರ್ ಎಲ್ಲಿದೆಪ್ಪ, ಅದು ಪೇಜ್ ನಂಬರ್ 94 ಓಪನ್ ಮಾಡ್ಕೊಳ್ಳಿ. ಇಲ್ಲಿ 3 ಪ್ರಶ್ನೆಗಳನ್ನು ಟಿಕ್ ಹಾಕ್ಸಿದ್ದೀನಿ ನಮ್ಮ ಮಕ್ಕಳಿಗೆ. ಈ 3ರಲ್ಲಿ ಒಂದು ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸ್ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದರೆ ಹೂ ವಾಸ್ ಮಿಸ್ಟರ್ ಪ್ಲಂಬರ್ ಅಂತ ಒಂದು ಪ್ರಶ್ನೆ, ಹಾಗೂ ಸೆಕೆಂಡ್ ಮೇನಲ್ಲಿ ವೈ ವಾಸ್ ನಾಟ್ ಫೆಡ್ರಿಕ್ ಡೋಗ್ಲಸ್ ಮಚ್ ಎಫೆಕ್ಟೆಡ್ ಬೈ ದಿ ಡೆತ್ ಆಫ್ ಹಿಸ್ ಮದರ್ ಅಂತ. ತಾಯಿ ಸತ್ರು ಕೂಡ ಅವನಿಗೆ ಏನು ಕೂಡ ಅನಿಸಲ್ಲ, ಯಾಕೆ ಬರೀರಿ ಅಂತ ಕೇಳಿದರೆ ಅದೇ ನಾನು ಹೇಳಿದ್ನಲ್ವ, ತೋರಿಸಿದ್ನಲ್ವ, ಅದನ್ನೇ ಬರೀಬೇಕು. ಮದರ್ ಬಗ್ಗೆನೇ ಇದೆ ಅಲ್ವಾ ಸ್ಟೋರಿ, ಅದನ್ನೇ ಬರೀಬೇಕು. ಇನ್ನೊಂದು ಕ್ವಶನ್ ಇದೆ, ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ ಆರ್ ಫೇಸ್ಡ್ ಬೈ ದಿ ಸ್ಲೇವ್ಸ್ ಅಂತ ಇದೆ. ಥರ್ಡ್ ಮೇನ್ ಕ್ವಶನ್ 1ನೇದು ನೋಡ್ಕೊಳ್ಳಿ, ಆಯಿತಾ. ಸೆಕೆಂಡ್ ಮೇನ್ ಕ್ವಶನಲ್ಲಿ ಇರೋದೇ ಒಂದು ಕ್ವಶನು, ಥರ್ಡ್ ಮೇನು 1 ಕ್ವಶನು, ಹಾಗೂ ಇದು 9ನೇ ಪ್ರಶ್ನೆ ಆಗಿರುತ್ತೆ, ಹೂ ವಾಸ್ ಮಿಸ್ಟರ್ ಪ್ಲಂಬರ್. ಹಾಗಿದ್ರೆ ಹೂ ವಾಸ್ ಮಿಸ್ಟರ್ ಪ್ಲಂಬರ್ ಅಂತ ಕೇಳಿದರೆ ಏನು ಬರೀಬೇಕು ಅಂತ ತಾವುಗಳು ಕೇಳಿದಾದರೆ ಡೈರೆಕ್ಟಾಗಿ ಪೇಜ್ ನಂಬರ್ 92 ಓಪನ್ ಮಾಡ್ಕೊಳ್ಳಿ. 92 ಪೇಜ್ ನಂಬರ್ ಲಾಸ್ಟಿಂದ ಈ 5 ಲೈನ್ ಇದೆ ಅಲ್ವಾ, ಇದನ್ನು ಬರೆದ್ರೆ ಸಾಕು. ಆ್ಯನ್ಯುವಲ್ ಎಕ್ಸಾಮಲ್ಲಿ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸು ಸಿಗುತ್ತೆ. ಹಾಗಿದ್ರೆ ನಾವು ಇಲ್ಲಿ ಏನು ಕಲ್ತ್ವಿ ಇವತ್ತು ನೋಡಿ, ಒಂದು ಕ್ವಶನು ಮದರಿನ ಬಗ್ಗೆ, ಇನ್ನೊಂದು ಕ್ವಶನು ಮಿಸ್ಟರ್ ಪ್ಲಂಬರ್ ಕೂಡ ಒಬ್ಬ ಸ್ಲೇವ್ ಆಗಿರ್ತಾನೆ. ಇದು 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ, ಇದು 4 ಮಾರ್ಕ್ಸಿಗೆ ಫಿಕ್ಸ್ ಅಂದ್ಕೊಳ್ಳಿ, 4 ಅಥವಾ 3ಗಾಗಿರುತ್ತೆ. ಹಾರ್ಡ್ಶಿಪ್ ಫೇಸ್ಡ್ ಬೈ ದಿ ಹಾರ್ಡ್ಶಿಪ್ ಅಂತ ಹೇಳಿದರೆ ಯಾವ ಕಷ್ಟಗಳನ್ನು ಸ್ಲೇವ್ಸ್ಗಳು, ಜೀತದಾಳುಗಳು ಅನುಭವಿಸಿದ್ರು ಆ ಸಮಯದಲ್ಲಿ ಬರೀರಿ ಅಂದರೆ ಇದೇ ಆನ್ಸರ್ ಆಗಿರುತ್ತೆ. ಇನ್ನೊಂದು ನಾನು ನಿಮಗೆ ಹೇಳೋದನ್ನು ಮರ್ತೆ, ಅದು ಯಾವುದು, ಸಾಕು ಅನಿಸುತ್ತೆ ಇಷ್ಟು. ಎಲ್ಲಿದೆ ಅದು, ಅಟ್ ದ ಏಜ್ ಆಫ್ 7 ಇಯರ್ಸ್, 7 ವರ್ಷನಾಗಿದ್ದಾಗ ಫೆಡ್ರಿಕ್ ಡೋಗ್ಲಸ್ ತನ್ನ ತಾಯಿಯನ್ನು ಕಳೆದುಕೊಳ್ತಾನೆ. ಇಷ್ಟೇ ಸಾಕು, ಮತ್ತೇನು ಬೇಡ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ನಾವು 2 ಜೆಂಟ್ಲ್ಮೆನ್ ಆಫ್ ವೆರೋನಾದಲ್ಲಿದ್ದೀವಿ. ಇಲ್ಲೂ ಕೂಡ 2 ಕ್ವಶನ್ಸನ್ನು ಕೊಡ್ತೇನೆ. 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ. 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಇದೆ. 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಡೈರೆಕ್ಟಾಗಿ ತಕ್ಕಳಿ ಮಕ್ಕಳೇ. 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಡೈರೆಕ್ಟಾಗಿ ತಾವುಗಳು ತಕ್ಕಂಡ್ರೆ ಟೈಮ್ ಇಲ್ಲ, ಹಾಗಾಗಿ ಬೇಜಾರಾಗಬೇಡಿ, ವಿಡಿಯೋ ಲೆಂತಿ ಆಗಿಬಿಡ್ತು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ಚಾಪ್ಟರಿನ ಕ್ವಶನ್ ವಿತ್ ಆನ್ಸರು ಇರುವಂಥ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಉಪಯೋಗಿಸ್ಕೊಳ್ಳಿ. 2 ಜೆಂಟ್ಲ್ಮೆನ್ ಆಫ್ ದಿ ವೆರೋನಾ ಪೇಜ್ ನಂಬರ್ 102 ಓಪನ್ ಮಾಡ್ಕೊಂಡ್ರೆ ಪೇಜ್ ನಂಬರ್ 102 ನಾನು ನಿಮಗೆ ಡೈರೆಕ್ಟಾಗಿ ಈಗ ಪೇಜ್ ನಂಬರ್ 102 ಬೇಡ, ಈಗ ಎಲ್ಲಿದೆ ಸರ್, ಪೇಜ್ ನಂಬರ್ 110 ಸೆಕೆಂಡ್ ಮೇನ್ ಫಸ್ಟ್ ಕ್ವಶನ್ ಇದೆ ನೋಡಿ. ಸೆಕೆಂಡ್ ಮೇನ್ ಫಸ್ಟ್ ಕ್ವಶನ್ ಏನಿದು, ಇನ್ ವಾಟ್ ವೇಸ್ ವರ್ ದ 2 ಬಾಯ್ಸ್, ನೋಡಿ 2 ಬಾಯ್ಸ್ ಯೂಸ್ಫುಲ್ ಟು ದ ನರೇಟರ್, ಪದೇ ಕೇಳುತ್ತಿರುವಂತಹ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಒಂದು ಹಾಟ್ ಕ್ವಶನ್ ಕೂಡ ಬರ್ತಾ ಇದೆ ನೋಡಿ, ಇದಾಯ್ತಲ್ವಾ. ಸೇಮ್ ಕ್ವಶನ್ನು, ಜಾಬ್ಸ್, ಯಾವ ಕೆಲಸಗಳು ಈ ಇಬ್ಬರು ಮಕ್ಕಳು ಮಾಡ್ತಾಯಿದ್ರು, ಯಾವ ಮಕ್ಕಳು, 2 ಜೆಂಟ್ಲ್ಮೆನ್ ಆಫ್ ವೆರೋನಾ, ನೆಕೊಲೋ ಆ್ಯಂಡ್ ಎಕೊಪೋ ಅಂತ. ಎಕೊಪೋ ಆ್ಯಂಡ್ ನೆಕೊಲೋ ಯಾವ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತ ಕೇಳಿದರೆ ಅದಕ್ಕೆ ಆನ್ಸರು ತಾವುಗಳು ದಯವಿಟ್ಟು ಈ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್
ಎಲ್ಲಿದೆ ಪೇಜ್ ನಂಬರ್ 103 103ನಲ್ಲಿ ಥರ್ಡ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಅದೇ ಆನ್ಸರ್ ಆಗಿರುತ್ತೆ. ಯಾವ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತ ಕೇಳಿದರೆ ನ್ಯೂಸ್ ಪೇಪರು ಮಾಡ್ತಾಯಿದ್ರು, ಶೂ ಪಾಲಿಷ್ ಮಾಡ್ತಾಯಿದ್ರು, ಫ್ರೂಟ್ಸ್ಗಳನ್ನು ಸೆಲ್ ಮಾಡ್ತಾಯಿದ್ರು ಆಯಿತಾ. ಇವೆಲ್ಲವೂ ಕೂಡ ತಾವುಗಳು ಬರೆಯುವಂಥದ್ದು ಆ್ಯಸ್ ಎ ಟೂರಿಸ್ಟ್ ಗೈಡಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹೋಪ್ ದಿಸ್ ವಿಡಿಯೋ ವಿಲ್ ಬ್ರಿಂಗ್ ಸ್ಮೈಲ್ ಆನ್ ಯುವರ್ ಫೇಸ್ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 1 ಮಾರ್ಕು 2 ಮಾರ್ಕು 3 ಮಾರ್ಕು 4 ಮಾರ್ಕು ಪ್ರೋಸ್ ಸೆಕ್ಷನ್ನಿಂದ ಯಾವುದೋ ಪಾಠಗಳಿಂದ ಬರುವಂಥ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪದ್ಯ ಭಾಗದಿಂದ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.